ನಮಸ್ಕಾರ. ಪ್ಲೀಸ್ ಸರ್, ದಯಮಾಡಿ ಆಸನಗಳಲ್ಲಿ ಆಸೀನರಾಗಬೇಕು ಪ್ಲೀಸ್. ರಿಕ್ವೆಸ್ಟ್, ಯಾರೇ ನಿಂತಿದ್ದೀರಿ ಪ್ಲೀಸ್ ಮಧ್ಯ ಕಾರಿಡಾರ್ ಓಪನ್ ಇರಬೇಕು ನಮಗೆ, ಪ್ಲೀಸ್ ದಯಮಾಡಿ. ದಯವಿಟ್ಟು ಹಿಂದೆ ಯಾರು ಇದ್ದೀರಿ ಪ್ಲೀಸ್ ಕೂತ್ಕೊಳ್ಳಿ ಬನ್ನಿ. We request you all to please take your seats. ಎಲ್ರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್. ನಮ್ಮ ಬದುಕಲ್ಲಿ ನಮ್ಗೆ ಯಾವತ್ತೋ ಒಂದಿನ ಏನೋ ನಾವು ಕಳ್ಕೊಂಡ್ರೆ, ಮಿಸ್ ಮಾಡಿಕೊಂಡ್ರೆ ಮತ್ತೆ ಮತ್ತೆ ಪರಿತಪಿಸ್ತಾ ಹೋಗ್ತೀವಿ. ಅಂಥದ್ದು ಒಂದೆರಡು ದಿನ ಬೆಂಗಳೂರಿನ ಮಲ್ಲೇಶ್ವರಂ ಮೈದಾನದ ಆವರಣದಲ್ಲಿ ತೆರೆದುಕೊಳ್ಳುವ ಅವಕಾಶ. ಹಾಗಾಗಿ ಜೀವನದ ಗತಿಯನ್ನು ಬದಲಾಯಿಸುವಂತಹ ಒಂದು ಕಾರ್ಯಕ್ರಮ, ಅರ್ಥಪೂರ್ಣ ಮತ್ತು ಸತ್ವಭರಿತ ಕಾರ್ಯಕ್ರಮದಲ್ಲೊಂದು News18 ಕನ್ನಡ ನಿಮ್ಮ ಮುಂದೆ ತರ್ತಾ ಇದೆ. ವಿದ್ಯಾಸಂಗಮ 2022 ಪ್ರೆಸೆಂಟೆಡ್ ಬೈ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್. ಇತ್ತೀಚೆಗೆ ಮಾಲ್ ಸಂಸ್ಕೃತಿ ತುಂಬ. ಜನ ಕೂಡ ಮಾಲ್ಗೆ ವೀಕೆಂಡ್ ಆಯಿತು ಅಂದರೆ ಎಲ್ಲರೂ ಹೋಗ್ತಾರೆ. ಯಾಕೆ ಹೋಗ್ತಾರೆ ಮಾಲ್ಗೆ ಅಂದರೆ ಏಕೈಕ ರೀಸನ್ ಏನಪ್ಪ ಅಂದರೆ ಒಂದೇ ಸೂರಿನಡಿ ಎಲ್ಲ ಬ್ರ್ಯಾಂಡ್ಗಳ ಶರ್ಟು, ಪ್ಯಾಂಟು, ನಿಮ್ಮ ಅಟೈರು ಅಥವಾ ನೀವು ತಿನ್ನೋದಕ್ಕೆ ಇಷ್ಟಪಡುವಂಥ ಎಲ್ಲ ವೆರೈಟೀಸು ಒಂದೇ ಮಾಲಲ್ಲಿ ಸಿಗುತ್ತೆ ಅಂತ. ಒಂಥರ ಇದು ಎಜುಕೇಷನ್ ಮಾಲ್ ಥರ ಇವತ್ತು ಮತ್ತು ನಾಳೆ ಎರಡೂ ದಿವಸ ಮಲ್ಲೇಶ್ವರ ಮೈದಾನದಲ್ಲಿ. ಯಾಕೆ? ಒಂದೇ ಸೂರಿನಡಿ ಒಂದು 40 ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳು ತೆರೆದುಕೊಳ್ತಾ ಇದೆ. ಒಂದೊಳ್ಳೆ ಅವಕಾಶ ವಿದ್ಯಾರ್ಥಿಗಳಿಗೆ ಮತ್ತು ಅವರ ಪೋಷಕರಿಗೆ. ಅದನ್ನು ನಿಮಗಾಗಿ ತೆರೆದಿಟ್ಟಿರೋದು ಒಂದು ಪರಿಕಲ್ಪನೆಯಲ್ಲಿ News18 ಕನ್ನಡ, ಈ ವಿದ್ಯಾಸಂಗಮ 2022 ಪ್ರೆಸೆಂಟೆಡ್ ಬೈ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್. ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟನೆ ವೇದಿಕೆಯಲ್ಲಿ 10 ಜನ ಗಣ್ಯರು ನಮ್ಮ ಜೊತೆ ಇದ್ದಾರೆ. ನಮ್ಮ ಜೊತೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ನೆರವೇರಿಸಿಕೊಟ್ಟು ಇವತ್ತು ಈ ವೇದಿಕೆಗೆ ಬಂದಿದ್ದಾರೆ ಕರ್ನಾಟಕ ಸರ್ಕಾರದ ಮಾನ್ಯ ITBT ಸಚಿವರು, ಉನ್ನತ ಶಿಕ್ಷಣ ಸಚಿವರು, ಸನ್ಮಾನ್ಯ ಡಾಕ್ಟರ್ ಅಶ್ವಥ್ ನಾರಾಯಣ್. ನಿಮ್ಮೆಲ್ಲರ ಪರವಾಗಿ ಹೃದಯ ತುಂಬಿದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ an eminent personality ಅವರು ಇವತ್ತು ನಮ್ಮ ಜೊತೆ ಇರೋದು ಬಹಳ ಖುಷಿ ನಮಗೆ. ಹೆಡ್ ಆಫ್ ಪ್ರಾಡಕ್ಟ್ ವೇದಾಂತು, ಕೋ-ಫೌಂಡರ್ ಮಿಸ್ಟರ್ ಪುಲ್ಕಿತ್ ಜೈನ್. ಸೊ ವೆಲ್ಕಮ್ ಯು ಸರ್, ಪ್ರೀತಿಯ ಸ್ವಾಗತ, ಸುಸ್ವಾಗತ. ಅಫ್ಕೋರ್ಸ್ ಅವ್ರ ಜೊತೆ ಒಂದು ಇಂಟರಾಕ್ಟಿವ್ ಸೆಷನ್ ಇದೆ ಈ ಉದ್ಘಾಟನಾ ಸಮಾರಂಭ ಮುಗಿದ ಮೇಲೆ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಇವತ್ತಿನ ಸಮಾರಂಭದಲ್ಲಿ ನಮ್ಮ ಜೊತೆ ಪ್ರಜ್ಞಾ ರಾವ್, ಪ್ರೋ VC ವೈಸ್ ಚಾನ್ಸಲರ್ ನಮ್ಮ ಜೊತೆ ಇದ್ದಾರೆ. ಮೇಡಮ್ ಸ್ವಾಗತ, ಸುಸ್ವಾಗತ ನಿಮಗೆ. ಡೆಪ್ಯೂಟಿ ರಿಜಿಸ್ಟ್ರಾರ್ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಡಾಕ್ಟರ್ ವಿದ್ಯಾಶಂಕರ ಶೆಟ್ಟಿ, ಸ್ವಾಗತ, ಸುಸ್ವಾಗತ ನಿಮಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ಮಕ್ಕಳಿಗೆ ಹುರಿದುಂಬಿಸೋದಕ್ಕೆ ಮಕ್ಕಳ ಜೊತೆ ಇದ್ದಾಗ ಅವ್ರನ್ನ ನಾವು ಇವರಿಂಥ ದೊಡ್ಡ ವ್ಯಕ್ತಿತ್ವದವರಪ್ಪ ಅಂತ ಅನಿಸೋದೇ ಇಲ್ಲ. ಈ ಕ್ಷಣಕ್ಕೆ ನನ್ನ ಕೇಳಿದ್ರೆ ಪರ್ಸನಲ್ ಆಗಿ ಅವ್ರನ್ನ ಮಿಸ್ ಮಾಡ್ಕೋತೀವಿ. ಆದರೆ ಅವರ ಮಗ ನಮ್ಮ ಜೊತೆ ಇದ್ದಾರೆ ಅನ್ನೋದು ಬಹಳ ಖುಷಿ ನಮಗೆ. ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಸ್ಟ್ರಾಟಜಿ ಅಂಡ್ ಪ್ಲಾನಿಂಗ್ನ ಡೈರೆಕ್ಟರ್ ನಮ್ಮ ಜೊತೆ ಇದ್ದಾರೆ, ಕ್ರಿಸ್ಟೋ ಜೋಸೆಫ್. ವೆಲ್ಕಮ್ ಕ್ರಿಸ್ಟೋ. ಯಂಗ್ ಅಂಡ್ ಎನರ್ಜೆಟಿಕ್ ಮ್ಯಾನ್. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಡಾಕ್ಟರ್ GK ನಾಯಕ್, ವೈಸ್ ಚಾನ್ಸಲರ್ ಗಾರ್ಡನ್ ಸಿಟಿ ಯೂನಿವರ್ಸಿಟಿ ನಮ್ಮ ಜೊತೆ ಇದ್ದಾರೆ. ಸರ್ ವೆಲ್ಕಮ್. 3 ಜನ ಕನ್ನಡ ಚಲನಚಿತ್ರ ರಂಗದ ನಟ ಮತ್ತು ನಟಿ ನಮ್ಮ ಜೊತೆ ಇದ್ದಾರೆ ಇವತ್ತು ಈ ವೇದಿಕೆಯಲ್ಲಿ. ಅವರು ಸೆಂಟರ್ ಆಫ್ ಅಟ್ರಾಕ್ಷನ್. ಈ ಥರದೊಂದು ಎಜುಕೇಷನ್ ಕಾರ್ಯಕ್ರಮದಲ್ಲಿ ಅವ್ರು ಯಾಕೆ ಅಂತ ಯಾರಿಗಾರು ಪ್ರಶ್ನೆ ಇದ್ದರೆ ತಪ್ಪಿಲ್ಲ, ಖಂಡಿತವಾಗ್ಲು. ಆದರೆ ಒಬ್ಬ ಸಮಾಜದಲ್ಲಿ ಗಣ್ಯರಾಗಿ ಮಕ್ಕಳಿಗೆ ಮತ್ತು ಬೇರೆ ಬೇರೆ ಸ್ತರದಲ್ಲಿ ಅವರು ಕೂಡ ಐಕಾನ್ ಆಗಿರ್ತಾರೆ ಯಾವಾಗಲೂ ಕೂಡ. ಆ ತರಹದ ಜವಾಬ್ದಾರಿಯುತವಾಗಿರುವಂತಹ ಗಣ್ಯರನ್ನ ಇವತ್ತು ಈ ವೇದಿಕೆಗೆ ಬರಮಾಡ್ಕೊಂಡಿದ್ದೀವಿ. ಒಬ್ಬ ಓದುಗ, ಒಬ್ಬ ಸಾಹಿತ್ಯವನ್ನು ಇಷ್ಟಪಡುವವ ಮತ್ತು ಒಬ್ಬ ಅದ್ಭುತವಾದಂಥ ನಟ. ಇನ್ನು ಹೆಚ್ಚು ಹೇಳಲೇಬೇಕಾಗಿಲ್ಲ, ಅವರ ಇಂಟ್ರಡಕ್ಷನ್ನು. ನಮ್ಮ ಜೊತೆ ಇದ್ದಾರೆ ನೀನಾಸಂ ಸತೀಶ್. ಸ್ವಾಗತ, ಸುಸ್ವಾಗತ ನೀನಾಸಂ. ಬರೋ ಜುಲೈ 15ನೇ ತಾರೀಕು ಅದೊಂದು ಹೊಸ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಇನ್ನು ಮಗದಿಬ್ಬರು ಇತ್ತೀಚೆಗೆ ದೊಡ್ಡ ಸೌಂಡ್ ಅಂದರೆ ಸದ್ದು ಮತ್ತು ಸುದ್ದಿ ಎರಡನ್ನೂ ಮಾಡ್ತಿದ್ದಾರೆ. ಅದರಲ್ಲೊಬ್ಬ ನಾಟ್ ಓನ್ಲಿ ಪರ್ಸನಾಲಿಟಿಲಿ ಮಾತ್ರ ಹೈಟ್ ಕಾಣಿಸ್ತಿಲ್ಲ, ವ್ಯಕ್ತಿತ್ವದಲ್ಲೂ ಕೂಡ ಹೈಟೇ ಅವರು. ನಮ್ಮ ಜೊತೆ ಇದ್ದಾರೆ ನಟ ನಿರೂಪ್ ಭಂಡಾರಿ. ಸ್ವಾಗತ, ಸುಸ್ವಾಗತ. ಈ ಹೆಣ್ಮಗಳು
ಎಲ್ಲೋ ನೋಡಿದೀವಲ್ಲ ಅಂತ ಒಂಚೂರು ಕಾಡಿಸ್ತಾರೆ. ಅದಾದ್ಮೇಲೆ ಆಕೆ ಬಗ್ಗೆ ತಿಳ್ಕೊಳ್ಳೋಕೆ ಶುರು ಮಾಡಿದಾಗ ಅರೆ ವಾ ಇವರ ಅಂತ ಅನಿಸ್ತಾರೆ. ಯಾಕೆ ಈ ಉದಾಹರಣೆ ಕೊಡ್ತಿದ್ದೀವಿ ಅಂದರೆ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ಆಕೆನ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕು ಅಂದರೆ ಶಿವರಾಮ್ ಕಾರಂತರು ಯಾರು ಅಂತ ನಮ್ಗೆ ಯಾರಿಗೂ ಕೂಡ ಪರಿಚಯ ಮಾಡ್ಕೊಡೋ ಅವಶ್ಯಕತೆ ಇಲ್ಲ. ನಾನು ಅದು ಹೆಚ್ಚು ಹೇಳೋದಿಲ್ಲ, ಸಾಹಿತ್ಯಿಕವಾಗಿ ಬಲ್ಲವರಿಗೆ. ಶಿವರಾಮ್ ಕಾರಂತ್ ಅವರ ಮರಿಮೊಮ್ಮಗಳು ವಿಕ್ರಾಂತ್ ರೋಣ ಸಿನಿಮಾದ ನಾಯಕಿ ನೀತಾ ಅಶೋಕ್ ನಮ್ಮ ಜೊತೆ ಇದ್ದಾರೆ. ಸ್ವಾಗತ, ಸುಸ್ವಾಗತ. ಈ ಇಷ್ಟೂ ಜನ ಗಣ್ಯರ ಸಮ್ಮುಖದಲ್ಲಿ ಇವತ್ತಿನ News18 ಕನ್ನಡ ವಿದ್ಯಾ ಸಂಗಮ 2022 ತೆರೆದುಕೊಳ್ತಾ ಇದೆ. ಪ್ರೆಸೆಂಟೆಡ್ ಬೈ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್. ಇಲ್ಲಿ ತುಂಬಾ ಜನ ಬೇರೆ ಬೇರೆ ಕಾಲೇಜಿನ ಗಣ್ಯರು, ಪ್ರಾಧ್ಯಾಪಕರು ಮತ್ತು ಪೋಷಕರು, ಮಕ್ಕಳೆಲ್ಲರೂ ಕೂಡ ಬಂದಿದ್ದೀರಾ. ಸ್ವಾಗತ ನಿಮ್ಮೆಲ್ಲರಿಗೂ ಕೂಡ, ಇನ್ಕ್ಲೂಡಿಂಗ್ News18 ಕನ್ನಡದ ಎಲ್ಲ ನನ್ನ ಆತ್ಮೀಯ ಸಹೋದ್ಯೋಗಿಗಳು ಕೂಡ ಇಲ್ಲಿದ್ದಾರೆ, ಇನ್ಚಾರ್ಜ್ ಇದ್ದಾರೆ. ಎಲ್ಲರಿಗೂ ಕೂಡ ಸ್ವಾಗತವನ್ನು ವ್ಯಕ್ತಪಡಿಸ್ತಾ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಇಂದಿನ ಕಾರ್ಯಕ್ರಮ ಜ್ಯೋತಿ ಬೆಳಗುವುದರೊಂದಿಗೆ ಕಾರ್ಯಕ್ರಮ ಶುರುವಾಗುತ್ತೆ. ದೀಪ ವೇದಿಕೆ ಮಧ್ಯಭಾಗಕ್ಕೆ ಬರುತ್ತೆ. ವಿ ರಿಕ್ವೆಸ್ಟ್ ITBT ಮತ್ತು ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ ಅಶ್ವಥ್ ನಾರಾಯಣ್ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಈ ದೀಪ ಬೆಳಗುವಿಕೆಯಲ್ಲಿ ಭಾಗಿಯಾಗಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ. ನಮ್ಮೆಲ್ಲರ ಜೋರು ಚಪ್ಪಾಳೆಯ ಶುಭಾಶಯಗಳನ್ನು ವ್ಯಕ್ತಪಡಿಸೋಣ. News18 ಕನ್ನಡ, ಇದು ವಿದ್ಯಾಸಂಗಮ 2022, ಪ್ರೆಸೆಂಟೆಡ್ ಬೈ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್. ನಮ್ಮೆಲ್ಲರ ಕೈಗಳನ್ನು ಒಟ್ಟುಗೂಡಿಸೋಣ ಚಪ್ಪಾಳೆ ಸದ್ದಿಗೆ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಜ್ಯೋತಿ ಬೆಳಗುವುದರೊಂದಿಗೆ ಕಾರ್ಯಕ್ರಮ ಶುರುವಾಗಿದೆ. ಒಂದು ಗುಡ್ ನೋಟ್, ಒಂದು ಶುಭ ಸೂಚಕವಾಗಿ ನಮ್ಮ ಸಂಪ್ರದಾಯದಂತೆ ಈ ಕಾರ್ಯಕ್ರಮ ಜ್ಯೋತಿ ಬೆಳಗುವುದರೊಂದಿಗೆ ಪ್ರಾರಂಭ ಆಗಿದೆ. ಏಕದಂತ ವಕ್ರತುಂಡ ವಿಘ್ನರಾಜನೇ, ಮೊದಲು ನಿನ್ನ ನಮಿಸಿದವರಿಗೆ ಕಾರ್ಯ ಸಾಧನೆ. ಆದಿಪೂಜಿತ ಅಗ್ರಪೂಜಿತ ವಿನಾಯಕನಿಗೆ ನಮಸ್ಕಾರ ಮಾಡ್ತಾ ಮತ್ತು ಈ ಮೂಲಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಜ್ಯೋತಿ ಬೆಳಗಿದ್ದಾಗಿದೆ. ಕಾರ್ಯಕ್ರಮಕ್ಕೆ ಬಂದರು, ಜ್ಯೋತಿ ಬೆಳಗಿದ್ರು, ಶುಭ ಹಾರೈಸಿದ್ದಾರೆ. ಅತಿಥಿಗಳ ಒಂದೆರಡು ಚಿಕ್ಕ ಚಿಕ್ಕ ಮಾತುಗಳನ್ನು, ಶುಭಾಶಯದ ನುಡಿಗಳನ್ನು ಕೇಳುವ ಬಯಕೆ ನಮ್ಮದು. ಮೊದಲಿಗೆ ITBT ಸಚಿವರು, ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರ ಉದ್ಘಾಟನೆಯ ಒಂದೆರಡು ಪ್ರೀತಿ ಮಾತುಗಳು, ಪ್ಲೀಸ್ ಸರ್. ಎಲ್ಲರಿಗೂ ನಮಸ್ಕಾರ. ಎಲ್ಲ ಆತ್ಮೀಯ ಎಲ್ಲ ಗಣ್ಯಮಾನ್ಯರೇ, ಪ್ರತಿ ವರ್ಷದಂತೆ ಎಜುಕೇಷನ್ ಎಕ್ಸ್ಪೋ ನಮ್ಮ ಮಲ್ಲೇಶ್ವರಮಿನ ಈ ಶಾಲೆಯ ಆವರಣದಲ್ಲಿ ನಮ್ಮ News18 ಸುದ್ದಿವಾಹಿನಿ ಒಂದು ಅರ್ಥಪೂರ್ಣಕವಾಗಿರುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಯುವಕರಿಗೆ ತಮ್ಮ ಉತ್ತಮವಾದಂಥ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಭಾಳಷ್ಟು ಪ್ರಸ್ತುತವಾಗಿರುವಂಥದ್ದು, ಏನನ್ನು ಮಾಡಿದ್ರೆ ಒಳ್ಳೆಯದು ನಿಮಗೇನು ಅಂತ ಆ ಸ್ಪಷ್ಟತೆಯನ್ನು ಕೊಡಲಿಕ್ಕೋಸ್ಕರ ಏನು ಒಂದು ವಿದ್ಯಾಸಂಗಮ ಅಂತ ಹೆಸರಿನಲ್ಲಿ ಒಂದೇ ಸೂರಿನ ಅಡಿಯಲ್ಲಿ ವಿವಿಧ ಯೂನಿವರ್ಸಿಟಿ ವಿದ್ಯಾಸಂಸ್ಥೆಗಳನ್ನೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಏನನ್ನು ಮಾಡಿದ್ರೆ ಒಳ್ಳೆಯದು ಅನ್ನುವಂಥ ಸಲಹೆ ಸೂಚನೆಗಳನ್ನು ಕೊಡಲಿಕ್ಕೆ ಆಯೋಜನೆಯನ್ನು ಮಾಡಿರುವಂಥ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಕಣ್ಮಣಿಗಳು, ಸಾಧಕರು, ನಮಗೆಲ್ಲ ಪ್ರೇರೇಪಣೆಯನ್ನು ಕೊಡುವಂಥ ವ್ಯಕ್ತಿಗಳನ್ನು
ಅತಿಥಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಬರಮಾಡಿಕೊಂಡು ಇವತ್ತು ನಮ್ಮೊಂದಿಗೆ ಕಲಾವಿದರು ಕಲಾ ಕ್ಷೇತ್ರದಲ್ಲಿ ಬಹಳಷ್ಟು ಭರವಸೆಯಿಂದ ತಮ್ಮ ನಟನೆಯ ಮೂಲಕ ಆ ಒಂದು ಕ್ಷೇತ್ರವನ್ನು ಆಯ್ಕೆಯನ್ನು ಮಾಡಿಕೊಂಡು ಬಹಳ ಉತ್ತಮವಾಗಿ ನಟನೆಯನ್ನು ಮಾಡಿ ನಮಗೆಲ್ಲರಿಗೂ ಮನೋರಂಜನೆ ಮತ್ತು ಒಂದು ಕಲೆಯಲ್ಲಿ ಸಾಧನೆಯನ್ನು ಮಾಡಿರುವಂಥ ನಮ್ಮ ಹೀರೋ ಸತೀಶ್ ನೀನಾಸಮ್ ಅವರು ನಮ್ಮೊಂದಿಗಿದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವಿಸಿ, ಹಾಗೆ ನಮ್ಮ ಎಜುಟೆಕ್ ಇಡೀ ವಿಶ್ವದಲ್ಲೇ ತಂತ್ರಜ್ಞಾನ ಆವಿಷ್ಕಾರಕ್ಕೆ ಹೆಸರುವಾಸಿಯಾಗಿರುವಂಥದ್ದು ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರು. ವೇದಾಂತ ಅನ್ನುವಂಥ ಒಂದು ಸಂಸ್ಥೆಯ ಮೂಲಕ ವಿದ್ಯಾರ್ಥಿಗಳಿಗೆ ಪರ್ಸನಲೈಸ್ ಕೋಚಿಂಗ್, ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಉತ್ತಮವಾಗಿ ಕಲೀಲಿಕ್ಕೆ ಒಂದು ವರ್ಚುವಲಿ ಒಂದು ವ್ಯವಸ್ಥೆ ತಂತ್ರಜ್ಞಾನವನ್ನು ಬಳಕೆಯನ್ನು ಮಾಡಿ ವಿದ್ಯಾರ್ಥಿಗಳ ರಕ್ಷಣೆಗೆ ನೆರವಿಗೆ ಬಂದಿರುವಂಥವರು ನಮ್ಮ ವೇದಾಂತದ ಸಂಸ್ಥಾಪಕರಾಗಿರುವಂಥ ಪುಲ್ಕಿತ್ ಅವರ ಉಪಸ್ಥಿತಿಯನ್ನು ಗೌರವಿಸಿ, ಹಾಗೆ ನಮ್ಮ ನ್ಯೂಸ್18ನ ಮುಖ್ಯಸ್ಥರಾಗಿರುವಂಥ ಸನ್ಮಾನ್ಯ ಸತೀಶ್ ಅವರ ಉಪಸ್ಥಿತಿಯನ್ನು ಗೌರವಿಸಿ, ನಮ್ಮ ಅನೂಪ್ ಭಂಡಾರಿಯವರು, ನೀರೂಪ್ ಭಂಡಾರಿಯವರು, ಇವತ್ತು ಅವರು ಅಣ್ಣ ತಮ್ಮಂದಿರು ನಮಗೆಲ್ಲ ಬಹಳಷ್ಟು ಭರವಸೆ ಮೂಡಿಸೋ ರೀತಿಯಲ್ಲಿ ಇವತ್ತು ಸಿನಿಮಾ ರಂಗದಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿದ್ದಾರೆ. ಒಬ್ಬರು ನಿರ್ದೇಶಕರಾಗಿ, ಇನ್ನೊಬ್ಬರು ನಟರಾಗಿ. ನಿಜಕ್ಕೂ ಬಹಳ ಸಂತೋಷ ಆಗುತ್ತೆ. ಇವತ್ತು ಅವರೆಲ್ಲ ಬಂದಿರೋದು ಈ ಕಾರ್ಯಕ್ರಮಕ್ಕೆ ಕಳೆಯನ್ನು ಕಟ್ಟಿರುವಂಥದ್ದಿದೆ. ಹಾಗೆ ವಿಕ್ರಮ್ ರಾಣದಲ್ಲಿ ಇವಾಗ ಅವರು ನಟನೆಯನ್ನು ಮಾಡ್ತಿದ್ದಾರೆ. ಹಾಗೆ ಆ ಫಿಲಮಿನ ಹೀರೋಯಿನ್ ಆಗಿರುವಂಥ ನಮ್ಮ ಶಿವರಾಮ್ ಕಾರಂತರ ಮರಿ ಮೊಮ್ಮಗಳು ಆಗಿರುವಂಥ ನೀತು ಅವರು ಸಹ ಈ ಕಾರ್ಯಕ್ರಮದಲ್ಲಿದ್ದಾರೆ. ಇವರಿಗೆಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಅವರ ಉಪಸ್ಥಿತಿಯನ್ನು ಗೌರವಿಸಿ ಅವರಿಗೆಲ್ಲ ಒಳ್ಳೆಯದಾಗಲಿ, ಅವ್ರು ಮಾಡ್ತಿರೋಂಥ ಸಿನಿಮಾ ಗೆಲ್ಲಿ ಶುಭ ಹಾರೈಸೋಣ ಅವರಿಗೆ. ಹಾಗೆ ನಮ್ಮ ಮಣಿಪಾಲಿನ ಪ್ರೊ ವೈಸ್ ಚಾನ್ಸಲರ್ ಆಗಿರುವಂಥ ಡಾಕ್ಟರ್ ಪ್ರಜ್ಞಾರಾವ್ ಅವರು ಮತ್ತು ಶ್ರೀಮತಿ ಶೆಟ್ಟಿ ಅವರು ಡೆಪ್ಟಿ ರಿಜಿಸ್ಟ್ರಾರ್, ನಮ್ಮ ಗಾರ್ಡನ್ ಸಿಟಿಯ ಸಂಸ್ಥಾಪಕರ ಫೌಂಡರ್, ಅವ್ರ ತಂದೆ ಫೌಂಡರ್ ಅವರು, ನಮ್ಮ ಕ್ರಿಸ್ಟೋ ಜೋಸೆಫ್ ಅವರು ಫೌಂಡರ್ ಆಗಿರುವಂಥ ಸನ್ಮಾನ್ಯ ಕ್ರಿಸ್ಟೋ ಅವರೇ, ಗಾರ್ಡನ್ ಸಿಟಿಯ ವೈಸ್ ಚಾನ್ಸಲರ್ ಆಗಿರೋರು, ನಾಯಕರೇ, ಎಲ್ಲ ಗಣ್ಯಮಾನ್ಯರೇ, ಆತ್ಮೀಯರೇ, ಹೆಚ್ಚಿನ ಸಮಯ ತೊಗೊಳ್ಳಲ್ಲ, ಎರಡೆರಡು ಮಾತಲ್ಲಿ ಮುಗಿಸ್ಬಿಡ್ತೀನಿ. ಉದ್ದ ಹಿಡಿದ್ರೆ ಅದಕ್ಕೇನು ಕನೆಕ್ಟ್ ಆಗಲ್ಲ. ಇವತ್ತು ಕರ್ನಾಟಕ ನಿಮ್ಗಳ ಭಾಳ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಉದ್ಯೋಗ ಅವಕಾಶ ಹಲವಾರು, ಸೇರ್ಲಿಕ್ಕೆ ಜನ ಇಲ್ಲ. ಜಾಬ್ ಆಪರ್ಚುನಿಟೀಸ್ ಆರ್ ಪ್ಲೆಂಟಿ. ಸತೀಶ್ ಅವರೇ, ಅಮೆರಿಕದಲ್ಲಿ ಕೂಡ ಸಂಬಳ ನಮ್ಮ ಬೆಂಗಳೂರಿನಲ್ಲಿ ಕೊಡ್ತಾ ಇದ್ದಾರೆ. ಇಡೀ ಭಾರತದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಸಿಗುವಂಥ ಸಂಬಳ ಇಡೀ ಭಾರತದಲ್ಲಿ ಯಾವ ನಗರದಲ್ಲೂ ನಮ್ಮ ಬೆಂಗಳೂರಿನಲ್ಲಿ ಕೊಡುವಂಥ ಸಂಬಳ ಇಡೀ ಭಾರತದಲ್ಲಿ ಯಾರೂ ಕೊಡಲ್ಲ. ಅಮೆರಿಕದಲ್ಲಿ ಸಿಗೋ ಸಂಬಳ ನಮ್ಮ ಬೆಂಗಳೂರಿನಲ್ಲಿ ಸಿಗ್ತಿದೆ. ಆದರೆ ಇದಕ್ಕೆ ಸೇರ್ಲಿಕ್ಕೆ ಜನ ಇಲ್ಲ. 6.5 ಕೋಟಿ ಜನಸಂಖ್ಯೆ, 135 ಕೋಟಿ ಜನಸಂಖ್ಯೆ ದೇಶದಲ್ಲಿ, ಇಷ್ಟೊಂದು ದೊಡ್ಡ ಜನಸಂಖ್ಯೆ. ಆದರೆ ಪ್ರತಿಭೆ, ಟ್ಯಾಲೆಂಟ್, ಏನು ಟ್ಯಾಲೆಂಟ್ ಬೇಕಾಗಿದೆಯೋ ದ ಟ್ಯಾಲೆಂಟ್ ಈಸ್ ನಾಟ್ ಅವೈಲೇಬಲ್. ಇಸ್ ಇಟ್ ನಾಟ್ ಪುಲ್ಕಿತ್? ಹಾಗಾಗಿ ಇವತ್ತಿಷ್ಟು ಜನಸಂಖ್ಯೆ ಇದೆ. ಕಲಿಯುವ ರೀತಿ ನೀತಿ ಬಹಳ ಮುಖ್ಯ. ಕಲಿಕೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಇವತ್ತು ಬರೀ ಡಿಗ್ರಿಗೆ ಬಂದ್ಬಿಟ್ಟು ನಾವು ಕಲಿಕೆಯಲ್ಲಿ ಬಹಳ ಮುಂದುವರಿಸ್ಬಿಡ್ತೀವಿ ಅನ್ನೋದು ಬಹಳ ಕಷ್ಟ. ಕಲಿಕೆ ಅನ್ನೋದು ಆಗೋದು 3 ವಯಸ್ಸಿನಿಂದ 12ನೇ ವಯಸ್ಸು ಬಹಳ ಮುಖ್ಯವಾದಂಥ ವಯಸ್ಸು. ಆ 3ರಿಂದ 12ನೇ ವಯಸ್ಸಿನಲ್ಲಿ ನಮ್ಮ ಮಕ್ಕಳಿಗೆ ಚೆನ್ನಾಗಿರೋ ಶಿಕ್ಷಣ ಕೊಡಬೇಕು. ನಾವು ಮಕ್ಕಳನ್ನೇ ಹೆತ್ತವರು ಮಕ್ಕಳಿಗೆ ಆಸ್ತಿ ಮಾಡಿಕೊಡೋಕ್ಕಿಂತ ಮುಖ್ಯವಾಗಿ ಅವ್ರ ಜೊತೆ ಇರಬೇಕು, ಅವ್ರ ಜೊತೆ ಸಮಯ ಕಳಿಬೇಕು, ಅವ್ರ ಜೊತೆ ಬೆಳಿಬೇಕು, ಅವ್ರ ಜೊತೆ ಸಮಯ ಕಳಿಬೇಕು. ನಾವು ಚಿಕ್ಕ ಮಕ್ಕಳಾಗಬೇಕು, ಅವ್ರ ಜೊತೆ ಆಟ ಆಡಬೇಕು, ಅವ್ರ ಜೊತೆ ಕಲಿಬೇಕು, ಕಲಿಸ್ಬೇಕು. ಆಗ ಮಾತ್ರ ಮಕ್ಕಳುಗಳು ಯಾವುದೋ ಶಾಲೆಗೆ ಸೇರಿಸ್ಬಿಟ್ಟಿದ್ದೀನಿ ಅವ್ರು ಓದ್ಕೊಳ್ತಾರೆ, ಆ ಶಾಲೆಯವರೇ ನೋಡ್ಕೋತಾರೆ ಅಂದರೆ ಆಗಲ್ಲ. ಮಕ್ಕಳನ್ನ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಅವರಿಗೆ ಮಾರ್ಗದರ್ಶನವನ್ನು ಮಾಡಿ ಅವರ ಬೆಳವಣಿಗೆಯಲ್ಲಿ ನಾವು ಭಾಗಿಗಳಾಗಿರಬೇಕು. ಅದು ಬಹಳ ಮುಖ್ಯ. ಆಗ ಮಾತ್ರ ನಮ್ಮ ಮನೆಯ ಕುಡಿ ಅಥವಾ ನಮ್ಮ ಸಂತಾನ ಎಲ್ಲವೂ ಉತ್ತಮವಾಗಿ ಇಡೀ ಪ್ರಪಂಚದಲ್ಲೇ
ಒಂದು ಉತ್ತಮವಾಗಿರುವಂಥ ಒಬ್ಬ ನಾಗರಿಕನ ನಾವು ಬೆಳೆಸೋದೆಲ್ಲಿ ಅಂದರೆ ನಮ್ಮ ಮನೆಯಿಂದ, ನಮ್ಮ ಮನೆಯಲ್ಲಿ ಹುಟ್ಟುವಂಥ ಮಗುಗೆ ಉತ್ತಮವಾದಂಥ ಮಾರ್ಗದರ್ಶನ ಕೊಡಬೇಕು, ಉತ್ತಮವಾದಂಥ ವ್ಯಕ್ತಿತ್ವ ಬೇಕು. ಬರೀ ಶೈಕ್ಷಣಿಕವಾಗಿದ್ದರೆ ಸಾಲಲ್ಲ. ಕಲಿಯೋದನ್ನು ಆಡೋದ್ರ ಮೂಲಕ ಕಲಿಬೇಕು, ಕಲಿಯೋದನ್ನು ಹಾಡೋದ್ರ ಮೂಲಕ ಕಲಿಬೇಕು, ಕಲಿಯೋದನ್ನು ಕಲೆಯ ಮೂಲಕ ಕಲಿಬೇಕು, ಕಲಿಯೋದನ್ನು ಸಮಾಜದ ಸಮಸ್ಯೆ ಕಲಿತು ಕಲಿಯುವಂಥದ್ದಾಗಬೇಕು. ಎಲ್ಲರ ಜೊತೆಯಲ್ಲಿ ಕಲಿಯೋದೇ ಶಿಕ್ಷಣ. ಶಿಕ್ಷಣ ಅಂದರೆ ಮನೇಲಿ ಕೂಡಾಕ್ಬಿಟ್ಟು 4 ಒಡೆದು ಕೂರಿಸ್ಕೊಂಡು ಕಲಿಸೋದಾಗಲ್ಲ. ಸೊ ಎಲ್ಲರ ಒಳಗೊಂಡಂತೆ ಕಲಿಯುವಂಥ ಪ್ರಯತ್ನಗಳನ್ನು ಮಾಡಬೇಕು. ಈ ದಿಕ್ಕಲ್ಲಿ ಪ್ರಯತ್ನ ಮಾಡೋಣ. ಆಗ ಮಾತ್ರ ನಮ್ಮ ಭಾರತ, ನಮ್ಮ ಕರ್ನಾಟಕ ಇಡೀ ವಿಶ್ವದಲ್ಲೇ ಈಗೇನು ನಂಬರ್ 1 ಆಗ್ಲಿಕ್ಕೆ ಹೊಟ್ಟಿದೀವೋ ನಿಜಕ್ಕೂ ನಂಬರ್ 1 ಆಗಿ ಪ್ರತಿಯೊಬ್ಬರಿಗೂ ಅನುಕೂಲತೆ, ಅದರ ಲಾಭ, ಅದರ ಫಲ ಅನುಭವಿಸಬೇಕು ಅಂದರೆ ಶಿಕ್ಷಣವನ್ನು ಪರಿಪೂರ್ಣವಾಗಿ ಕಲಿಸುವಂಥ ಪ್ರಯತ್ನ ನಾವೆಲ್ಲರೂ ಮಾಡಿದಾಗ ಮಾತ್ರ ಸಾಧ್ಯವಾಗುತ್ತೆ. ಕೇವಲ ಪರೀಕ್ಷೆ ಟೈಮ್ನಲ್ಲಿ ಮಾತ್ರ ಎಕ್ಸಾಮಿಗೆ ಹೋಗಿ ಪರೀಕ್ಷೆನ ಪಾಸಾಗಿ ನಾನು ಕ್ವಾಲಿಫೈ ಆಗಿದ್ದೀನಿ, ನಾನು ಒಂದು ಡಿಗ್ರಿ ತೊಗೊಂಡಿದ್ದೀನಿ ಅಂದರೆ ಅದಕ್ಕೇನೂ ಕಿಮ್ಮತ್ತಿಲ್ಲ. ದೇರ್ ಇಸ್ ನೋ ವ್ಯಾಲ್ಯೂ. ಏನೋ ನಿಮ್ಮ ಕನ್ಸಂಪ್ಷನಿಗೆ ನೀವು ಓದ್ಕೋಬೇಕಷ್ಟೇ, ನಿಮ್ಮ ಕನ್ಸಂಪ್ಷನಿಗೆ ನೀವು ಡಿಗ್ರಿ ತೊಗೊಂಡಿದ್ದೀವಿ ಅಂತ ಹೇಳ್ಕೋಬೇಕು. ಅರ್ಹತೆ, ಕೌಶಲ್ಯತೆ, ಜ್ಞಾನ ಇವೆಲ್ಲವೂ ಪರಿಪೂರ್ಣವಾಗಿ ಪಡ್ಕೊಂಡಾಗ ಮಾತ್ರ ವಿಲ್ ಬಿ ಎ ಫುಲ್ಲಿ ಎಂಪವರ್ಡ್, ಫುಲ್ಲಿ ಲರ್ನ್ಡ್ ಪರ್ಸನ್ ಆಗಿರೋಕ್ಕೆ ಸಾಧ್ಯವಾಗುತ್ತೆ. ಪ್ರತಿದಿನವೂ ಪ್ರತಿ ಕ್ಷಣವೂ ಕಲಿಕೆಯ ದಿಕ್ಕಿನಲ್ಲಿ ಎಲ್ಲ ರೂಪದಲ್ಲೂ, ಕೇವಲ ಹೇಳಿದ್ನಲ್ಲ ಫಿಸಿಕಲ್ ಆ್ಯಕ್ಟಿವಿಟಿ, ಕಲ್ಚರಲ್ ಆ್ಯಕ್ಟಿವಿಟಿ, ಆಲ್ ಪಾಸಿಬಲ್ ಆ್ಯಕ್ಟಿವಿಟಿ ಮಾಡಿಕೊಂಡು ಕಲೀಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಮತ್ತು ಕಲಿಯೋದನ್ನು 365 ದಿನವೂ ಮಾಡಬೇಕು. ಇಟ್ ಈಸ್ ನಾಟ್ ಜಸ್ಟ್ ಡ್ಯೂರಿಂಗ್ ಎಕ್ಸಾಮ್, ಎವ್ರಿ ಡೇ ಲರ್ನಿಂಗ್ ಶುಡ್ ಹ್ಯಾಪನ್. ಅಷ್ಟು ಫೋಕಸ್ಡ್ ಆಗಿದ್ರೆ ಮಾತ್ರ ನಾವು ಒಳ್ಳೆ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕಾಗುತ್ತೆ. ಈ ದಿಕ್ಕಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡಬೇಕು. ಆಗ ಮಾತ್ರ ನಿಜಕ್ಕೂ ನಾವು ಹೇಳ್ತೀವಲ್ಲ, ನಮ್ಮ ನಾಡು, ನಮ್ಮ ಮನೆ, ನಮ್ಮ ಮಕ್ಕಳು ಇಡೀ ವಿಶ್ವದಲ್ಲೇ ಮೋಸ್ಟ್ ಪ್ರೋಗ್ರೆಸಿವ್ ಆ್ಯಂಡ್ ಅಚೀವರ್ಸ್ ಆಗಬೇಕು ಅಂತ ಏನು ಹೇಳ್ತೀವಲ್ಲ, ಈ ಅಚೀವರ್ಸ್ ಆಗಬೇಕು ಅಂದರೆ ಈ ಪ್ರಯತ್ನ ಮಾಡಬೇಕು. ಅದನ್ನು ಮಾಡಿದಾಗ ನಮ್ಮ ಕರ್ನಾಟಕ ಇನ್ನೇನಿಲ್ಲ 100 ಸೈಟ್ ತೊಗೊಂಡಿದ್ದೀನಿ ಅಂದರೆ ಏನು ವರ್ಕೌಟ್ ಆಗಲ್ಲ. ಇಷ್ಟು ಆಸ್ತಿ ಮಾಡಿದ್ದೀನಿ ಅಂದರೆ ಜೀವನಕ್ಕೆ ಸಹಾಯ ಆಗ್ಬೋದು, ನಮ್ಮ ಬದುಕಿಗೆ ಸಹಾಯ ಆಗ್ಬೋದು ಆರ್ಥಿಕವಾಗಿ. ಆದ್ರೆ ನಿಜಕ್ಕೂ ಒಂದು ನಿಜವಾಗಿ ಮುಂದೆ ಸಾಗಬೇಕು, ಈ ಕಾಲಕ್ಕೆ ಪ್ರಸ್ತುತವಾಗಿರಬೇಕು ಅಂದರೆ ಸರಸ್ವತಿ. ಆ ಸರಸ್ವತಿಯನ್ನು ಸಂಪೂರ್ಣವಾಗಿ ಆರಾಧನೆ ಮಾಡುವಂಥ ಪ್ರಯತ್ನವನ್ನು ನಾವೆಲ್ಲರೂ ಮಾಡಿದಾಗ ಮಾತ್ರ ನಮ್ಮ ಸಮಾಜ ನಿಜಕ್ಕೂ ಅರ್ಥಪೂರ್ಣಕವಾಗಿ ಒಂದು ನೈತಿಕತೆ, ಮೌಲ್ಯ ಎಲ್ಲವನ್ನು ಒಳಗೊಂಡಂತೆ ಬದುಕಿ ಬಾಳಲಿಕ್ಕೆ, ಮತ್ತು ಯಾವ ಬಡವನು ಬೇಕಾದ್ರೂ ಎಂಥ ಸ್ಥಾನಕ್ಕೆ ಬೇಕಾದ್ರೂ ಹೋಗ್ಬೋದು. ಟ್ಯಾಲೆಂಟ್ ಎಲ್ಲಿಗೂ ಯಾರ ಮನೆಗೂ ಸೀಮಿತವಾಗಿಲ್ಲ. ಇಂಥವ್ರಿಗೆ ಸೀಮಿತವಾಗಿದೆ, ಇಂಥ ಜಾತಿಗೆ ಸೀಮಿತವಾಗಿದೆ, ಇಂಥ ಮನೆಗೆ ಸೀಮಿತವಾಗಿದೆ ಅನ್ನೋಂಥದ್ದು ಎಲ್ಲೂ ಇಲ್ಲ. ಮನಸ್ಸಿದ್ರೆ ಮಾರ್ಗ ಏನನ್ನು ಬೇಕಾದ್ರೂ ಸಾಧಿಸ್ಬೋದು. ನಾವು ಏನು ಅನ್ಕೋತೀವೋ ಅದೊಂದು ಸಾಧನೆ ಪ್ರತಿಯೊಬ್ಬ ಅವನು ತನ್ನ ಜೀವನದಲ್ಲಿ ಮಾಡೇ ಮಾಡ್ತಾನೆ ಅನ್ನೋಂಥ ಉದಾಹರಣೆಗಳು ನಮ್ಮ ಕಣ್ಮುಂದೆ ಎಲ್ಲರದೂ ಇದೆ. ಹಾಗಾಗಿ ಈ ದಿಕ್ಕಲ್ಲಿ ಎಲ್ಲ ಪ್ರಯತ್ನ ಮಾಡೋಣ ಅಂತ ಮತ್ತೊಮ್ಮೆ ತಿಳಿಸಿ, ಈ ದಿಕ್ಕಲ್ಲಿ ನಮ್ಮ ನಾಡಿನಲ್ಲಿ ಎಲ್ಲ ಯುವಕರಿಗೆ ಒಳ್ಳೆಯದಾಗೋ ರೀತಿಯಲ್ಲಿ ನಾವು ಎಲ್ಲ ರೀತಿಯಾದಂಥ ಸುಧಾರಣೆಗಳನ್ನು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಒಂದು ನಾಯಕತ್ವದಲ್ಲಿ, ಅದೇ ದಾರಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅನುಷ್ಠಾನವನ್ನು ಮಾಡಿ, ಕೇವಲ ಅನುಷ್ಠಾನ ಅಲ್ಲ ಪರಿಣಾಮಕಾರಿಯಾಗಿ ಅನುಷ್ಠಾನವನ್ನು ಮಾಡ್ತಾ ಇದ್ದೀವಿ. ಎಲ್ಲರನ್ನೂ ವಿಶ್ವಾಸಕ್ಕೆ ತೊಳ್ತಾ ಇದ್ದೀವಿ. ಪ್ರತಿ ದಿನವೂ ಏನಾಗ್ತಿದೆ ಪ್ರಗತಿ ಅನ್ನೋಂಥದ್ದನ್ನ ರಿವ್ಯೂ ಮಾಡಿ ಇಂಪ್ಲಿಮೆಂಟೇಷನ್ಗೆ ಆದ್ಯತೆಯನ್ನು ಕೊಟ್ಟು ನಮ್ಮ ಕರ್ನಾಟಕ ನಮಗಿವತ್ತು ಜವಾಬ್ದಾರಿ ಇದೆ. ಈ ಜವಾಬ್ದಾರಿಯನ್ನು ಉತ್ತಮವಾಗಿ ನಿರ್ವಹಿಸಲಿಕ್ಕೋಸ್ಕರ ಇವತ್ತು ಶಿಕ್ಷಣದಲ್ಲಿ ಬಹಳ ದೊಡ್ಡ ಸುಧಾರಣೆಯನ್ನು ತಂದಿರುವಂಥ ಇಡೀ ಭಾರತದಲ್ಲಿ ಒಂದು ಏಕೈಕ ರಾಜ್ಯ ಅಂದರೆ ಅದು ಕರ್ನಾಟಕ ಅಂತ ನಿಮ್ಗೆ ವಿಶ್ವಾಸದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೀಗ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಡೆಸ್ಟಿನೇಷನ್ ಕರ್ನಾಟಕ ಅಂತ. ಸತೀಶ್ ಅವರೇ, ಡೆಸ್ಟಿನೇಷನ್ ಕರ್ನಾಟಕ ಯಾಕೆ ಇಡೀ ಭಾರತದವರು ಯಾರೇ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂದರೆ ಕರ್ನಾಟಕಕ್ಕೆ ಯಾಕೆ ಬರಬೇಕು ಅಂತ ಸಂದೇಶವನ್ನು ಕೊಡ್ತಾ ಇದ್ದೀವಿ. ವೈ ದೇ ಶುಡ್ ಲುಕ್ ಅಪ್ ಟು ಕರ್ನಾಟಕ, ವೈ ಕರ್ನಾಟಕ ಇಸ್ ದ ರೈಟ್ ಪ್ಲೇಸ್ ಫಾರ್ ಎಜುಕೇಶನ್ ಅನ್ನೋದನ್ನ 3 ರಾಜ್ಯದಲ್ಲಿ ಸಿಗೋಷ್ಟು ಉದ್ಯೋಗ ಒಂದೇ ರಾಜ್ಯದಲ್ಲಿ ಸಿಗ್ತಿದೆ, ಅದು ಕರ್ನಾಟಕ. ಅಮೆರಿಕದಲ್ಲಿ ಸಿಗುತ್ತೋ ಇಲ್ಲೋ ಉದ್ಯೋಗ ಕರ್ನಾಟಕದಲ್ಲಿ ಸಿಗುತ್ತೆ. ಅನೂಪ್ ಅವರೇ, ಆ ರೀತಿ ಭರವಸೆಯಿಂದ ಇಡೀ ವಿಶ್ವದಲ್ಲಿ ಏನಾರು ಒಂದು ಭರವಸೆಯಾಗಿ ಒಂದು ಉತ್ತಮವಾಗಿ ಮುಂದೆ ಸಾಗ್ತಿರುವಂಥ ಒಂದು ರಾಜ್ಯ, ಒಂದು ನಗರ ಇದ್ರೆ ಅದು ಕರ್ನಾಟಕ ಮತ್ತು ಬೆಂಗಳೂರು. ವಿತ್ ಆಲ್ ಡೇಟಾ ಸ್ಟ್ಯಾಟಿಸ್ಟಿಕ್ಸ್ ವಿ ಕ್ಯಾನ್ ಗಿವ್ ಆಲ್ ದ ಸ್ಟ್ಯಾಟಿಸ್ಟಿಕ್ಸ್. ನಾವು ಹೇಳ್ತಿರೋದು
ವಿತ್ ಡಾಕ್ಯುಮೆಂಟೇಶನ್ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಎಲ್ಲವನ್ನೂ ಕೊಡ್ಲಿಕ್ಕೆ ಸಾಧ್ಯವಿದೆ. ಹಾಗಾಗಿ ಕರ್ನಾಟಕ ವೆರಿ ಪ್ರೋಗ್ರೆಸಿವ್, ಫ್ಯೂಚರಿಸ್ಟಿಕ್. ನಮ್ಮಲ್ಲೇ ಇಲ್ವಾ ಬೇರೆಯವ್ರನ್ನ ಯಾಕೆ ಕರಿತಾ ಇದ್ದೀರಾ ಅಂತ ನೀವು ಕೇಳ್ಬೋದು. ನಮ್ಮ ಕರ್ನಾಟಕದವ್ರು ಎಲ್ಲೋ ಓದಲಿಕ್ಕೆ ಬೇರೆ ರಾಜ್ಯದವ್ರನ್ನ ಯಾಕ್ರಪ್ಪ ಕರಿತೀರಾ, ನಮಗೇನೆ ಅವಕಾಶ ತಪ್ಪುತ್ತೆ. ಹಾಗಲ್ಲ, ನಾವೇನಾರ ತಪ್ಪಿಸ್ಕೊಂಡು ಇಲ್ಲೇನಾರು ಪ್ರತಿಭೆ ಇಲ್ಲ ನಮ್ಮ ರಾಜ್ಯದಲ್ಲಿ, ನಮ್ಮ ಇಲ್ಲಿ ಪ್ರಾರಂಭ ಆಗ್ತಿರುವಂಥ ಉದ್ಯಮಿಗಳಿಗೆ ಬೇಕಾಗಿರೋಷ್ಟು ನೌಕರಿ ಪಡೆಯುವಷ್ಟು ಪ್ರತಿಭೆ ನಮ್ಮಲ್ಲಿಲ್ಲ. ಹಾಗಾಗಿ ಇಡೀ ದೇಶದಲ್ಲಿ ಎಲ್ಲ ಕಡೆಯಿಂದ ಆಕರ್ಷಣೆ ಮಾಡಿದ್ರೆ ಮಾತ್ರ ನಾವು ಬೆಳಿಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಅಮೆರಿಕವಾಗಿ ಬೆಳಿಲಿಕ್ಕೆ ಯಾಕೆ ಸಾಧ್ಯವಾಯಿತು ಅಂದ್ರೆ ಬಿಕಾಸ್ ಆಫ್ ಟ್ಯಾಲೆಂಟ್ ಅಟ್ರಾಕ್ಟೆಡ್ ಫ್ರಮ್ ಅಕ್ರಾಸ್ ದ ವರ್ಲ್ಡ್. ಇಡೀ ಪ್ರಪಂಚದಲ್ಲಿರೋ ಎಲ್ಲ ಪ್ರತಿಭೆನ ಕರ್ಕೊಂಡಿದ್ದಕ್ಕೆ ಅಮೆರಿಕ ಎಲ್ಲರ ಶಕ್ತಿ ತಗೊಂಡು ನಮ್ಮ ಪ್ರತಿಭೆನೆಲ್ಲ ಅವರು ಹೇಳ್ಕೊಂಡ್ಬಿಟ್ರು. ಆ ಪ್ರತಿಭೆನ ಹೇಳ್ಕೊಂಡಿರೋದ್ರಿಂದ ಇವತ್ತು ಅಮೆರಿಕ ಇಷ್ಟು ಒಂದು ದೊಡ್ಡ ಶಕ್ತಿಯಾಗಿ ಬೆಳೆದಿರೋದು. ಅದೇ ದಾರಿಯಲ್ಲಿ ನಾವು ಕರ್ನಾಟಕವನ್ನ ಬಹಳಷ್ಟು ಭವಿಷ್ಯದ ನಗರ, ಲ್ಯಾಂಡ್ ಆಫ್ ಆಪರ್ಚುನಿಟಿ ಅಂತ ಏನು ಅಮೆರಿಕ ಮೊದಲಾಗಿತ್ತು ಅದು ಇವತ್ತು ಕರ್ನಾಟಕ ಮತ್ತು ಬೆಂಗಳೂರು ಆಗಿದೆ. ಲ್ಯಾಂಡ್ ಆಫ್ ಆಪರ್ಚುನಿಟಿ ಮತ್ತು ಲ್ಯಾಂಡ್ ಆಫ್ ಫ್ಯೂಚರ್ ಅಂದ್ರೆ ಕರ್ನಾಟಕ. ಹಾಗಾಗಿ ನಾವು ಎಲ್ಲ ಪ್ರತಿಭೆಗಳನ್ನ ನಾವು ಇಲ್ಲಿಗೆ ತರಬೇಕು. ಆ ದಿಕ್ಕಿನಲ್ಲಿ ಇವತ್ತು ಪ್ರಯತ್ನವನ್ನ ಮಾಡ್ತಾ ಇದೀವಿ ಅಂತ ಮತ್ತೊಮ್ಮೆ ತಿಳಿಸಿ, ಕೌಶಲ್ಯತೆ ನಮ್ಮ ಕರ್ನಾಟಕದಲ್ಲಿ ಯಾರಿಗೂ ಉದ್ಯೋಗ ಬೇಕು ಎಲ್ಲರನ್ನು ಎಂಪ್ಲಾಯಬಲ್ ಮಾಡಕ್ಕೆ ನಾವು ಮಾಡ್ತಾ ಇರೋದು. ಈಚ್ ಅಂಡ್ ಎವ್ರಿ ಪರ್ಸನ್ ಶುಡ್ ಬಿಕಮ್ ಎಂಪ್ಲಾಯಬಲ್. ಅನ್ಎಂಪ್ಲಾಯ್ಮೆಂಟ್ ಅನ್ನೋಂಥದ್ದು ಕರ್ನಾಟಕದಲ್ಲಿ ಇರಲೇಬಾರದು. ಯಾರೆಲ್ಲ ಉದ್ಯೋಗ ಮಾಡಬೇಕು ಅಂತಿದ್ದಾರೋ ಅವ್ರಿಗೆಲ್ಲ ಸಹಕಾರವನ್ನು ಕೊಡ್ಲಿಕ್ಕೆ ರೆಡಿ ಇದೀವಿ. ಯಾರಿಗೆ ಸ್ಕಿಲ್ ಇಲ್ಲ ಸ್ಕಿಲ್ ಕೊಡ್ಲಿಕ್ಕೆ ರೆಡಿ ಇದೀವಿ. ಸ್ಕಿಲ್ ಪಡ್ಕೊಂಡಿದ್ರು ಅವನು ಡ್ರೀಮ್ ಜಾಬ್ ಇರುತ್ತೆ, ಈ ಜಾಬ್ ಕೊಡ್ತೀವಿ, ಅವ್ನಿಗೆ ಇಷ್ಟ ಇರಲ್ಲ, ಇದೇ ಜಾಬ್ ಬೇಕು ಅಂತ ಕೇಳ್ತಾರೆ. ಯಾವ ಜಾಬನ್ನ ಡ್ರೀಮ್ ಜಾಬ್ ಅಂತ ಅವ್ರಿಗೆ ಏನಿದೆಯೋ ಆ ಡ್ರೀಮ್ ಜಾಬ್ ಅನ್ನ ಬಯಸ್ಲಿಕ್ಕೆ ಅರ್ಹತೆ ಇದೆಯಾ ತಗೋ, ಅರ್ಹತೆ ಇಲ್ವಾ ಅದಕ್ಕೆ ಬೇಕಾಗಿರೋ ಏನ್ ತರಬೇತಿ ಮಾಡಬೇಕೋ ಆ ತರಬೇತಿನ ಕೊಡ್ಲಿಕ್ಕೆ ನಾವು ಸಂಪೂರ್ಣ ವ್ಯವಸ್ಥೆಗಳನ್ನ ಮಾಡಿದೀವಿ. ಆ ದಾರಿಯಲ್ಲಿ ಅಸಹಾಯಕರಾಗಿ ನಮ್ಮ ಕರ್ನಾಟಕದಲ್ಲಿ ಯಾವ ಒಬ್ಬ ಯುವತಿ ಅಥವಾ ಯುವಕರು ಒಬ್ಬರು ಇರಬಾರ್ದು. ಯಾರೇ ಬದುಕಿ ಬಾಳ್ತೀನಿ ಅಂತ ಯಾರು ಬಯಸ್ತಾರೋ ಪ್ರತಿಯೊಬ್ಬರು ಸಹಕಾರವನ್ನ ಕೊಡ್ಲಿಕ್ಕೆ ಇವತ್ತು ಪ್ರತಿಯೊಬ್ಬ ಯುವಕ ಯುವತಿಯನ್ನ ಕೈ ಹಿಡಿಲಿಕ್ಕೆ ನಾವು ಸಂಪೂರ್ಣವಾಗಿ ತಯಾರಾಗಿದ್ದೀವಿ. ಹಾಗಾಗಿ ಜಾಬ್ಸ್ ಫಾರ್ ಆಲ್, ಎಲ್ಲರಿಗೂ ಉದ್ಯೋಗ ಅನ್ನುವಂಥ ಹೆಸರಿನಲ್ಲಿ ಇವತ್ತು ನಾವು ಕಾರ್ಯಕ್ರಮನ ಹಮ್ಮಿಕೊಂಡು ಪ್ರತಿಯೊಬ್ಬರನ್ನು ತಲುಪುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮಗೆ ಬಹಳಷ್ಟು ಸಮಯ ತಗೊಂಡಿದ್ದೀನಿ. ಈ ವಿಚಾರಗಳನ್ನು ತಮಗೆ ತಿಳಿಸಿ ಇವತ್ತು ನಾವು ಕರ್ನಾಟಕ ಎಲ್ಲಿದೆ ಅನ್ನೋಂಥದ್ದನ್ನ ತಮ್ಗೆ ಹೇಳಬೇಕಾಗಿತ್ತು. ಕರ್ನಾಟಕ ಮುಂದೆ ಸಾಗ್ತಿದೆ, ಇನ್ನು ಮುಂದೆ ಸಾಗಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕು. ಆ ಭರವಸೆ ಮತ್ತು ವಿಶ್ವಾಸದಿಂದ ಹೆಜ್ಜೆ ಇಡೋಣ. ಕರ್ನಾಟಕಕ್ಕೆ ಸರಿಸಾಟಿಯಾಗಿರುವಂಥ ಇಡೀ ಭಾರತದಲ್ಲಿ ಒಂದು ರಾಜ್ಯ ಇಲ್ಲ, ಯೋಚನೆ ಮಾಡಬೇಡಿ. ನಮಗೇನಿದ್ರು ಪ್ರಪಂಚದಲ್ಲಿ ನಾವೇಗೆ ಚೆನ್ನಾಗಾಗಬೇಕು, ವರ್ಲ್ಡಲ್ಲಿ ನಂಬರ್ 1 ಹೇಗಾಗಬೇಕು ಅನ್ನೋಂಥ ಪ್ರಯತ್ನವನ್ನು ಮಾಡ್ತಾ ಇದೀವಿ ಅಂತ ತಮಗೆ ತಿಳಿಸಿ ಮತ್ತೊಮ್ಮೆ ನನ್ನ 2 ಮಾತನ್ನು ಕೇಳಿದಂತ ತಮಗೆಲ್ಲ ಹೊಂದಿಸಿ ನನ್ನ ಮಾತು ನಿಲ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಶ್ವಥ್ ನಾರಾಯಣ್ ಸರ್, ಯುವರ್ ಸ್ಪೀಚ್ ವಾಸ್ ಫ್ಲಡೆಡ್ ವಿತ್ ವಿಸ್ಡಮ್. ಹಂಗೆ ನೋಡಕ್ ಹೋದ್ರೆ ನಮ್ಮೆಲ್ಲರ ವಿಶ್ವಾಸವನ್ನು ಹೆಚ್ಚಿಸುವಂತಹ ನುಡಿಗಳು. ಸನ್ಮಾನ್ಯ ITBT ಸಚಿವರು, ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ ಅಶ್ವಥ್ ನಾರಾಯಣ್, ಥ್ಯಾಂಕ್ ಯು ಸೊ ಮಚ್ ಸರ್. ನಿಮಗೆ ನಮ್ಮ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನ್ಯೂಸ್ 18 ಕನ್ನಡ, ಇದು ವಿದ್ಯಾಸಂಗಮ 2022, ಪ್ರೆಸೆಂಟೆಡ್ ಬೈ Manipal Academy of Higher Education, powered by Ramaiah University of Applied Science, in association with Ad6 Advertising. Of course, ನಮ್ಮ ಜೊತೆ ಗೋಲ್ಡ್ ಸ್ಪಾನ್ಸರ್ಸ್, ಸಿಲ್ವರ್ ಸ್ಪಾನ್ಸರ್ಸ್ ಎಲ್ಲರೂ ಕೂಡ ಇದ್ದಾರೆ, ಸ್ಟಾಲ್ ಸ್ಪಾನ್ಸರ್ಸ್ ಎಲ್ಲರಿಗೂ ಕೂಡ ನಾವು ವಂದನೆಗಳು ಮತ್ತು ಸ್ವಾಗತವನ್ನು ವ್ಯಕ್ತಪಡಿಸ್ತಾ, ಬರೀ ಡಾಕ್ಟರ್ ಓದಿದ್ರೆ, ಬರೀ ಇಂಜಿನಿಯರ್ ಮಾಡಿದ್ರೆ ಅಥವಾ ದೊಡ್ಡ ದೊಡ್ಡ ಆ ಹುದ್ದೆಗಳಿಗೆ ಹೋದ್ರೆ ಅಲ್ಲಿ ಮಾತ್ರ ನಮ್ಗೆ ಅವಕಾಶ ಇದೆ ಅನ್ನುವುದಲ್ಲ. ತುಂಬ ಆಪರ್ಚುನಿಟಿಗಳಿದೆ, ಅವಕಾಶಗಳಿದೆ. ಅದನ್ನು ನೋಡುವ ದೃಷ್ಟಿಕೋನ ನಮಗೆ ಬದಲಾಗಬೇಕು ಮತ್ತು ಅಲ್ಲಿ ಅವಕಾಶಗಳಿದೆ ಅನ್ನೋದನ್ನ ಪ್ರೂವ್ ಮಾಡುತ್ತೆ ಈ ಎಜುಕೇಷನ್ ಎಕ್ಸ್ಪೋಗಳು. ನಾನು ಕಲಾವಿದ ಆಗಬೇಕು ಅಂದರೆ ಅಲ್ಲಿ ಎಕ್ಸೆಲ್ ಆಗೋದು ಹೇಗೆ ಅಂದಾಗ ಆತ ಆಯ್ಕೆ ಮಾಡಿಕೊಂಡಿದ್ದು ನೀನಾಸಂನ. ಅವರ ಜೊತೆ ಅದು ಟ್ಯಾಗ್ ಆಗಿದೆ ಈಗ. ಸತೀಶ್ ಯಾರು? ನೀನಾಸಂ ಸತೀಶ್. ಅವರ ಗೊತ್ತು ನಮಗೆ ಅನ್ನುವಷ್ಟರ ಮಟ್ಟಿಗೆ. ಅಂದರೆ ನಾವು ಯಾವ ಕ್ಷೇತ್ರ ಆಯ್ಕೆ ಮಾಡ್ಕೋತೀವಿ ಅದ್ರಲ್ಲಿ ಎಕ್ಸೆಲ್ ಆಗಬೇಕು ಅಂದರೆ ಆ ಕ್ಷೇತ್ರದ ಯಾವ್ದು ಚೆನ್ನಾಗಿದೆ ಅಲ್ಲಿ ಮಾತ್ರ ಸ್ಟಡಿ ಮಾಡಬೇಕು ಅಥವಾ ಅಲ್ಲಿ ಮಾತ್ರ ಓದ್ಬೋದು, ಅವಕಾಶ ಇದೆ ಅನ್ನೋದಕ್ಕೆ. ನೀನಾಸಂ ಸತೀಶ್, ನೀವು ಬಂದಿದ್ದೀರಿ, ಉದ್ಘಾಟನೆಯಲ್ಲಿ ಪಾಲ್ಗೊಂಡಿದ್ದೀರಿ, ಏನು ಅನ್ನಿಸ್ತಾ ಇದೆ? ನಮ್ಮ ಜೊತೆ 2 ಮಾತು. ಎಜುಕೇಷನ್ ಬಗ್ಗೆ ಅಶ್ವಥ್ ನಾರಾಯಣ್ ಸರ್ ತುಂಬ ಡೀಟೇಲ್ ಆಗಿ ಮಾತಾಡಿದ್ದಾರೆ. ಆ್ಯಕ್ಚುಲಿ ಭಾಳ ಒಳ್ಳೆ ಇನ್ಫಾರ್ಮೇಷನ್ ಅದು ನಮಗೆಲ್ಲ. ಆ್ಯಂಡ್ ಎಜುಕೇಷನ್ ಎಷ್ಟು ಮುಖ್ಯ ಅನ್ನೋದು. ಹೌದು, ನಾನು ತುಂಬ ನೋಡ್ತಾ ಇದ್ದೀನಿ ಈಗ ನಮ್ಮ ಸುತ್ತಮುತ್ತಲೇ ಆಗ್ಬೋದು ಅಥವಾ ನಾರ್ತ್ ಕರ್ನಾಟಕದಿಂದ ಬರುವಂಥ ಸುಮಾರಷ್ಟು ಕೆಲಸಕ್ಕೆ ಬರುವಂಥ ಏನು ಕೆಳವರ್ಗದ ಫ್ಯಾಮಿಲಿಗಳಿದಾವೋ ಅಥವಾ ಬೇರೆ ಬೇರೆ ಕಡೆಯಿಂದ ಬಂದುವಂಥ ಕೆಳವರ್ಗದ ಫ್ಯಾಮಿಲಿಗಳೇನಿದೆಯೋ ಅವರೆಲ್ಲರೂ ಬೆಳಿಬೇಕು ಅಂತಂದರೆ ಎಜುಕೇಷನ್ ಭಾಳ ಮುಖ್ಯ.
ಅವ್ರ ಮಕ್ಕಳಿಗೆ ಎಜುಕೇಷನ್ ಕೊಡೋದು ಭಾಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಏನೇನು ಕಾರ್ಯಕ್ರಮ ತಗೋತಾ ಇದ್ದೀರೋ ಅದೆಲ್ಲ ಭಾಳ ದೊಡ್ಡ ವಿಷಯ ಮತ್ತು ಖುಷಿ ಕೊಡುವಂಥ ವಿಷಯ. ಇವತ್ತು ನಡೆಸ್ತಾ ಇರುವಂಥ ಕಾರ್ಯಕ್ರಮ ಕೂಡ ಒಂದೇ ಸೂರಿನಡಿಯಲ್ಲಿ ಎಲ್ಲ ಥರದ ಎಜುಕೇಷನ್ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳು ಒಂದೇ ಕಡೆ ಸಿಗೋದು, ಅದು ಬೆಂಗಳೂರಿಗರಿಗೆ. ಬಿಕಾಸ್ ಇನ್ನೇನೋ ಒಂದು ಇನ್ಫಾರ್ಮೇಷನ್ ಬೇಕು ಅಂದರೆ ಇನ್ನೆಲ್ಲೋ ಹೋಗಬೇಕು, ಬೇರೆ ಏನೋ ಬೇಕು ಇಂಜಿನಿಯರಿಂಗ್ ಬಗ್ಗೆನೋ ಇನ್ನೊಂದ್ರ ಬಗ್ಗೆನೋ ಮತ್ತೊಂದ್ರ ಬಗ್ಗೆನೋ ಅಂದರೆ ಇನ್ನೆಲ್ಲೆಲ್ಲೋ ಹೋಗಬೇಕು. ಹಾಗಾಗಿ ಈ ಸೂರಿನಡಿಯಲ್ಲಿ ಮಾಡಿರೋದು ತುಂಬ ಒಳ್ಳೆಯ ಕೆಲಸ. ಹಾಗೆ ಇವತ್ತು ನಮ್ಮ ನಿರೂಪ್ ಆಗ್ಬೋದು ಅಥವಾ ನೀತು ಆಗ್ಬೋದು ಎಲ್ಲ ಒಟ್ಟಿಗೆ ಈ ವೇದಿಕೆ ಹಂಚ್ಕೊಂಡಿರೋದು ಖುಷಿಯಾಗಿದೆ. ಹಾಗೆ ಬೇರೆ ಬೇರೆ ಗಣ್ಯ ವ್ಯಕ್ತಿಗಳೆಲ್ಲರೂ ಜೊತೆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಅಶ್ವಥ್ ನಾರಾಯಣ್ ಸರ್ ಅಂತೂ ನಾವು ಅವರು ವರ್ಷದಲ್ಲಿ 3 ಸಲ ಈ ವೇದಿಕೆಗಳನ್ನ ಹಂಚ್ಕೋತಾನೆ ಇರ್ತೀವಿ. ಹಂಗೆ ಫ್ರೆಂಡ್ಸ್ ಆಗ್ಬಿಟ್ಟಿದ್ವಿ ನಾವಿಬ್ಬರು. ವೇದಿಕೆಯಲ್ಲಿ ಸಿಕ್ಕಿ ಫ್ರೆಂಡ್ಸ್ ಆಗಿರೋದು ನಾವು. ಆ ಥರದ್ದೊಂದು ಸ್ನೇಹ ಅವರ ನಮ್ಮ ನಡುವೆ ಇದೆ. ಹಾಗಾಗಿ ಥ್ಯಾಂಕ್ ಯು ಇಲ್ಲಿ ಕರೆಸಿದ್ದಕ್ಕೆ. ಇನ್ನೊಂದು ಮುಖ್ಯ ಉದ್ದೇಶ ಇದೆ, ಏನೋ ಜುಲೈ 15ನೇ ತಾರೀಕು ನಮ್ಮದು ಪೆಟ್ರೋಮ್ಯಾಕ್ಸ್ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಇದ್ರ ಜೊತೆಗೆ ನಮ್ಮದು ಒಂದು ಸಣ್ಣದಾಗಿ ಪ್ರಮೋಷನ್ ಮಾಡ್ಕೋತಾ ಇದ್ದೀವಿ. ಥ್ಯಾಂಕ್ ಯು. ಎಲ್ಲರೂ ಒಂದು ಸಿನಿಮಾ ನೋಡಿ ಥಿಯೇಟ್ರಲ್ಲಿ. ಎಲ್ರಿಗೂ ಈಗ ಸುಮಾರು ಸೀರಿಯಸ್ ಸಿನಿಮಾಗಳು ನೋಡಿದ್ದೀರಾ, ಎಲ್ಲ ಹಿಟ್ ಆಗಿದೆ. KGF ಆಗ್ಬೋದು ಅಥವಾ ಬೇರೆ ಬೇರೆ ಸಿನಿಮಾಗಳಾಗ್ಬೋದು. ಈಗ ನಮ್ಮದು ಒಂದು ಹ್ಯೂಮರ್ ಇರುವಂಥ ಕಂಪ್ಲೀಟ್ಲಿ ಫ್ಯಾಮಿಲಿ ಕೂತ್ಕೊಂಡು ಮಜಾ ಮಾಡಿ ನಕ್ಕು ಖುಷಿಯಾಗಿ ಹೋಗುವಂಥ ಒಂದು ಸಿನಿಮಾ ಪೆಟ್ರೋಮ್ಯಾಕ್ಸ್. ಬನ್ನಿ. ಅದರ ಜೊತೆಗೆ ನಮ್ಮ ವಿಕ್ರಾಂತ್ ರೋಣ ಜುಲೈ 28ಕ್ಕೆ ರಿಲೀಸ್ ಆಗ್ತಾ ಇದೆ. ಆ ಸಿನಿಮಾನು ಗೆಲ್ಲಿಸಿ ಕನ್ನಡ ಚಿತ್ರರಂಗನ ಹೀಗೆ ಗೆಲ್ಲಿಸ್ತಾ ಇರಿ. ಎಜುಕೇಷನಲ್ಲಿ ಒಬ್ಬ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಇನ್ನೇನೋ ಆಗಬೇಕು ಅಂತ ಹೆಂಗೆ ಮುಖ್ಯ ಆಗುತ್ತೋ, ಒಳ್ಳೆ ಎಜುಕೇಷನ್ ಇದ್ರೆ ಒಳ್ಳೆ ಆಕ್ಟರ್ ಕೂಡ ಆಗ್ಬೋದು. ಎಲ್ಲರೂ ಅನ್ಕೋತಾರೆ, ಯಾರೋ ಹೇಳ್ತಾ ಇದ್ರು ಆಕ್ಟರ್ ಅಂದ್ರೆ ಬಿಡ್ರಿ ನಮ್ಮ ಮಗ SLC ಫೇಲ್ ಆಗ್ಬಿಟ್ಟು ಆಕ್ಟರ್ ಆಗ್ಬೋದ ನೋಡಿ ಸರ್ ಅಂತಾರೆ. ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಒಬ್ಬ ಆಕ್ಟರ್ ಆಗಬೇಕು ಅಂತಂದ್ರೆ ಅವನು ಸೈಂಟಿಸ್ಟ್ ಆಗಿರ್ಬೇಕು, ಅವನೊಬ್ಬ ಡಾಕ್ಟರ್ ಆಗಿರ್ಬೇಕು, ಅವನೊಬ್ಬ ಇಂಜಿನಿಯರ್ ಆಗಿರ್ಬೇಕು, ಅವನೊಬ್ಬ ಕಂಡಕ್ಟರ್ ಆಗಿರ್ಬೇಕು, ಅವನೊಬ್ಬ ಆಟೋ ಡ್ರೈವರ್ ಆಗಿರ್ಬೇಕು. ಅಂತವ್ನು ಮಾತ್ರ ಆಕ್ಟರ್ ಆಗ ಸಾಧ್ಯ. ಅವನು ಹೈಲಿ ಎಜುಕೇಟೆಡ್ ಆಗಿರ್ಬೇಕು, ಅವನು ಮಾತ್ರ ಆಕ್ಟರ್ ಆಗ ಸಾಧ್ಯ. ಸಮಾಜದ ಬಗ್ಗೆ ಗೊತ್ತಿರಬೇಕು, ಪಾಲಿಟಿಕ್ಸ್ ಗೊತ್ತಿರಬೇಕು, ಸಂಸ್ಕೃತಿ ಗೊತ್ತಿರಬೇಕು, ಫ್ರೆಂಡ್ಸ್ ಗೊತ್ತಿರಬೇಕು, ಫ್ಯಾಮಿಲಿ ಗೊತ್ತಿರಬೇಕು, ಸ್ನೇಹಿತರು ಗೊತ್ತಿರಬೇಕು, ವೇದಿಕೆನೂ ಗೊತ್ತಿರಬೇಕು. ಅವನು ಮಾತ್ರ ಆಕ್ಟರ್ ಆಗ ಸಾಧ್ಯ. ಹಾಗಾಗಿ ನಿಮ್ಮಲ್ಲಿ ಯಾರಾದರೂ ನಿಮ್ಮ ಮಕ್ಕಳು ಇನ್ನೊಬ್ಬರು ಮತ್ತೆ ಆಕ್ಟರ್ ಆದ ತುಂಬಾ ದೊಡ್ಡ ವಿಷಯ, ಅದು ಆಗಲಿ. ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸತೀಶ್ ತುಂಬಾ ಜನ ಪೆಟ್ರೋಮ್ಯಾಕ್ಸ್ ಲೈಟಲ್ಲೂ ಓದಿದ್ದಾರೆ, ತುಂಬಾ ಹೆಸರು ಕೂಡ ಮಾಡಿದ್ದಾರೆ. ಬುಡ್ಡಿ ದೀಪ, ಪೆಟ್ರೋಮ್ಯಾಕ್ಸ್, ಲೈಟು ಎಲ್ಲ ಕಡೆಯಿಂದ ಓದೋದಕ್ಕೆ ಅವಕಾಶ ಅದು ಕೂಡ ಲಿಂಕ್ ಆಗುತ್ತೆ. ಜುಲೈ 15 ಒಂದು ಹ್ಯೂಮರಸ್ ಹಾಸ್ಯ ಭರಿತ ಒಂದು ಸಿನಿಮಾ ಮೂಡ್ ಬರ್ತಾ ಇದೆ. ಅಫ್ಕೋರ್ಸ್ ನೀನಾಸಂ ಸತೀಶ್ ಅದ್ರಲ್ಲಿ ಆಕ್ಟ್ ಮಾಡಿದ್ದಾರೆ, ಅವರೇ ಲೀಡ್ ತಗೊಂಡಿದ್ದಾರೆ. ನಾವೆಲ್ಲರೂ ಕೂಡ ನೋಡೋಣ. ಮಗದಿಬ್ಬರು ಸೆಲೆಬ್ರಿಟಿಗಳು ನಮ್ಮ ಜೊತೆ ಇದ್ದಾರೆ. ನಿರೂಪ್ ಭಂಡಾರಿ, ವಿಕ್ರಾಂತ್ ರೋಣ 6 ಭಾಷೆಯಲ್ಲಿ ರಿಲೀಸ್ ಆಗ್ತಿರುವಂಥ ಕನ್ನಡದ ಹೆಮ್ಮೆಯ ಸಿನಿಮಾ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಮತ್ತು ಇಂಗ್ಲಿಷ್ 6 ಭಾಷೆಯ ಸಿನಿಮಾ. ನಿರೂಪ್ ಭಂಡಾರಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರ ಅಣ್ಣ ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ನಿರೂಪ್, ಒಂದೆರಡು ಮಾತು ಪ್ಲೀಸ್. ವೇದಿಕೆ ಮೇಲಿರುವಂಥ ಗಣ್ಯರಿಗೆ ಮತ್ತು ಇಲ್ಲಿ ಸೇರಿರುವಂಥ ಎಲ್ಲರಿಗೂ ನಮಸ್ಕಾರ. ನಾನೊಬ್ಬ ಇಂಜಿನಿಯರು. ನಾನು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡಿರೋದು. ಅದಾದಮೇಲೆ SAP ಅನ್ನೋ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಲ್ಮೋಸ್ಟ್ ಒಂದು 7 ವರ್ಷ ಕೆಲಸ ಮಾಡಿದ್ದೆ. ರಂಗಿತರಂಗ ಶೂಟಿಂಗ್ ಮಾಡುವಾಗಲೂ ನಾನು ಕೆಲಸ ಮಾಡ್ತಾ ಇದ್ದೆ. ರಜಾ ಹಾಕ್ಕೊಂಡೋಗಿ ಶೂಟಿಂಗ್ ಮಾಡ್ಕೊಂಡು ಬರ್ತಾ ಇದ್ದೆ. ಸೊ ನನಗೆ ತುಂಬ ಕನೆಕ್ಟ್ ಆಗುತ್ತೆ ಇಲ್ಲೇನು ನಡೀತಾ ಇದೆ ಇವತ್ತು. ಒಂದು ಎಜುಕೇಷನ್ ಎಕ್ಸ್ಪೋ ಅನ್ನೋದು ಸ್ಟೂಡೆಂಟ್ಸ್ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿದೆ. ಬಿಕಾಸ್ ನಾನು ಇಂಜಿನಿಯರಿಂಗ್ ಸೇರುವಾಗ ಸೆಕೆಂಡ್ PUC ಮಾಡಿ CETಯಲ್ಲಿ ಒಂದಿಷ್ಟು ರ್ಯಾಂಕ್ ಬಂತು. ಯಾವ ಕಾಲೇಜ್ ಸೇರ್ಕೊಳ್ಳೋದು ಅಂತ ನಮ್ಮ ಟೈಮಲ್ಲಿ ಹೇಗಿತ್ತು ಅಂದರೆ, ಯಾವ ಕಾಲೇಜ್ ಸೇರ್ಕೋಬೇಕು ಅನ್ನೋ ಕಾಲೇಜಿಗೆ ಹೋಗಿ ನೋಡಿಕೊಂಡು ಅಲ್ಲಿ ಫೆಸಿಲಿಟೀಸ್ ಏನಿದೆ, ಅಲ್ಲಿ ಫ್ಯಾಕಲ್ಟಿ ಹೇಗಿದೆ. ಈಗ ನಿಮಗೆ ಇಲ್ಲ ನಿಟ್ಟೆ ಅವರಿದ್ರು, ನಿಟ್ಟೆಗೆ ಹೋಗಬೇಕಾಗಿತ್ತು, ಅಲ್ಲಿ ಹೋಗಿ ನೋಡ್ಕೊಂಡು ಬರಬೇಕಾಗಿತ್ತು. ನಾನು ಓದಿದ್ದು ಮೈಸೂರಲ್ಲಿ ವಿದ್ಯಾವಿಕಾಸಲ್ಲಿ. ಸೊ ಆ ಥರ ಪರಿಸ್ಥಿತಿ ಇತ್ತು ಅವಾಗ. ಸೊ News 18 ವಾಹಿನಿಗೆ ನಾನು ಕಂಗ್ರ್ಯಾಚುಲೇಟ್ ಮಾಡ್ತೀನಿ. ಒಂದು ಒಳ್ಳೆ ಇನಿಷಿಯೇಟಿವ್ ಇದು. ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್ಗೆ ಒಂದೇ ಜಾಗದಲ್ಲಿ ಬಂದು ಬರೀ ಇಂಜಿನಿಯರಿಂಗ್ ಅಲ್ಲ, ಏನೇನು ಆಪ್ಷನ್ಸ್ ಇದೆ, ಏನೇನು ಮುಂದೆ ಹೈಯರ್ ಎಜುಕೇಷನಲ್ಲಿ ಏನೇನಿದೆ, ಇವನ್ ಫ್ಯಾಷನ್ ಡಿಸೈನಿಂಗ್ದು ನೋಡಿದೆ ನಾನು. ಸೊ ಎಲ್ಲ ಆಪ್ಷನ್ಸು ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಎಲ್ಲ ಕಾಲೇಜಸ್ನು ಹತ್ತಿರದಿಂದ ನೋಡ್ಬೋದು, ಒಂದೇ ಜಾಗದಲ್ಲಿ ನೋಡ್ಬೋದು. ಸೊ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಆ್ಯಂಡ್ ಇನ್ನೊಂದು ಪ್ರಾಬಬ್ಲಿ ಆ್ಯಕ್ಟಿಂಗ್ದು ಒಂದು ನೀವು ಸ್ಟಾಲ್ ಇಡ್ಬೋದು. ನೀನಾಸಂ ಒಂದು ಒಳ್ಳೆ ಸಂಸ್ಥೆ.
ಸತೀಶ್ ಅವರು ಅದ್ಭುತವಾದಂಥ ನಟ. ಆ್ಯಂಡ್ ನೀನಾಸಮ್ಮಲ್ಲಿ ಆ್ಯಕ್ಚುಲಿ ಸತೀಶ್ ಅವರೇ ನಾನು ಅಲ್ಲಿ ವರ್ಕ್ಶಾಪ್ಗೆ ಹೋಗ್ಬೇಕು ಅಂತ ತುಂಬ ಆಸೆ ಇತ್ತು. ಬಿಕಾಸ್ ಅವ್ರು ಹೇಳ್ದಾಗೆ ಆ್ಯಕ್ಟಿಂಗ್ ಅನ್ನೋದಕ್ಕೆ ಎಜುಕೇಷನು ತುಂಬ ಮುಖ್ಯ. ಇಂಗ್ಲೀಷ್ ಥಿಯೇಟರ್ ನೀವು ತೊಗೊಂಡ್ರೆ ಶೇಕ್ಸ್ಪಿಯರ್ ಓದಬೇಕು, ತುಂಬ ಬುಕ್ಸ್ ಓದಬೇಕು. ಸೊ ನೀನಾಸಮ್ಮಲ್ಲಿ ಅದೆಲ್ಲ ಮಾಡಿಸ್ತಾರೆ, ಶೇಕ್ಸ್ಪಿಯರ್ ನಾಟಕಗಳು ಮಾಡಿಸ್ತಾರೆ. ಆಮೇಲೆ ನಮ್ಮ ಕಲ್ಚರಲ್ಲಿ ಏನಿದೆ ಕಂಸಾಳೆ ನೃತ್ಯ ಇರ್ಬೋದು, ಯಕ್ಷಗಾನ ಇರ್ಬೋದು, ಎಲ್ಲಾನು ಕಲಿಸ್ತಾರೆ. ಸೊ ಒಂದು ಕಂಪ್ಲೀಟ್ ಎಜುಕೇಷನಲ್ ಬ್ಯಾಕ್ಗ್ರೌಂಡಿಂದ ಬಂದಂಥ ಆ್ಯಕ್ಟರ್ಸ್ ಅವರೆಲ್ಲ. ಸೊ ಪ್ರಾಬಬ್ಲಿ ಅದು ಒಂದು ಸ್ಟಾಲ್ ಹಾಕ್ಬೋದು ಅನಿಸುತ್ತೆ. ಆ್ಯಂಡ್ ಅಶ್ವಥ್ ನಾರಾಯಣ್ ಸರ್ ತುಂಬ ಚೆನ್ನಾಗಿ ಮಾತಾಡಿದ್ರು ಎಜುಕೇಷನ್ ಬಗ್ಗೆ, ವಿಸ್ಡಮ್ ಬಗ್ಗೆ. ನಾನೊಂದು ಸಣ್ಣ ಕತೆ ಹೇಳ್ತೀನಿ. ಒಂದು ಚಿಕ್ಕ ಊರಿಗೆ ಒಬ್ಬ ತುಂಬ ತಿಳಿದವನು ಬಂದಿರ್ತಾನೆ. ಅವನು ಏನೇ ಪ್ರಶ್ನೆ ಕೇಳಿದ್ರು ಅವನ ಹತ್ರ ಉತ್ತರ ಇರುತ್ತೆ. ಸೊ ಜನ ಕ್ಯೂ ಅಲ್ಲಿ ನಿಂತ್ಕೊಂಡು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ, ಎಲ್ಲದಕ್ಕೂ ಉತ್ತರ ಕೊಡ್ತಾ ಇರ್ತಾನೆ. ಸೊ ಯಾರೋ ಒಬ್ಬ ಸ್ವಲ್ಪ ತರಲೆ ಇರೋನು, ಇವನು ಡೋಂಗಿ ಅಂತ ನಾನು ಪ್ರೂವ್ ಮಾಡ್ತೀನಿ ಅಂತ ಅವನು ತಲೆ ಓಡಿಸ್ತಾನೆ. ಒಂದು ಸಣ್ಣ ಹಕ್ಕಿನ ಕೈಲಿಡ್ಕೋತಾನೆ, ಕ್ಯೂ ಅಲ್ಲಿ ನಿಂತ್ಕೋತಾನೆ, ಯೋಚನೆ ಮಾಡ್ತಾನೆ. ನಾನು ಕೇಳ್ತೀನಿ ಇವ್ರನ್ನ, ಈ ಹಕ್ಕಿ ಬದುಕಿದೆಯಾ ಸತ್ತಿದೆಯಾ ಅಂತ ಕೇಳ್ತೀನಿ. ಅವ್ರು ಬದುಕಿದೆ ಅಂದರೆ ಅದನ್ನ ಅಲ್ಲೇ ಹೊಸ್ಕಾಕ್ಬಿಟ್ಟು ಸತ್ತಿದೆ ನೀವು ಹೇಳಿದ ಸುಳ್ಳು ಅಂತ ಪ್ರೂವ್ ಮಾಡ್ತೀನಿ. ಬದುಕಿದೆ ಅಲ್ಲ ಸತ್ತಿದೆ ಅಂತ ಹೇಳಿದ್ರೆ ಹಾಗೆ ಬಿಟ್ಟು ಇಲ್ಲ ಬದುಕಿದೆ ಇದು ಅಂತ ಪ್ರೂವ್ ಮಾಡ್ತೀನಿ. ಸೊ ಅವ್ರು ತಪ್ಪು ಅಂತ ಪ್ರೂವ್ ಮಾಡ್ತೀನಿ ಅನ್ನೋ ಇದರಲ್ಲಿ ಕ್ಯೂ ಅಲ್ಲಿ ನಿಂತ್ಕೋತಾನೆ. ಅವನು ಸರದಿ ಬರುತ್ತೆ, ಕೈಯಲ್ಲಿ ಹಕ್ಕಿ ಹಿಡ್ಕೊಂಡು ಕೇಳ್ತಾನೆ, ನನ್ನ ಕೈಯಲ್ಲಿ ಏನಿದೆ ಅಂತ ಕೇಳ್ತಾನೆ. ಒಂದು ಪುಟ್ಟ ಹಕ್ಕಿ ಇದೆ ನಿನ್ನ ಕೈಯಲ್ಲಿ ಅಂತಾರೆ. ಇದು ಬದುಕಿದೆಯಾ ಸತ್ತಿದೆಯಾ ಅಂತ ಕೇಳ್ತಾನೆ. ಅದು ಬದುಕಿರೋದು ಸತ್ತಿರೋದು ನಿನ್ನ ಕೈಲಿದೆ ಅಂತಾರೆ. ಸೊ ಎಜುಕೇಷನು ಅದೇ ರೀತಿ ಸ್ಟೂಡೆಂಟ್ಸ್ ಕೈಯಲ್ಲಿರುತ್ತೆ. ಯಾವುದೇ ಕಾಲೇಜ್ ಸೇರಿದ್ರು ಅಷ್ಟೇ, ಎಲ್ಲೇ ಓದಿದ್ರು ಅಷ್ಟೇ, ಅವರ ಕೈಯಲ್ಲಿ ಅವ್ರ ಭವಿಷ್ಯ ಇರುತ್ತೆ. ಸೊ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಸ್ಟೂಡೆಂಟ್ಸ್ಗೂ ಆ್ಯಂಡ್ ಪೇರೆಂಟ್ಸ್ಗೂ ಅಷ್ಟೇ. ಅವರು ಓದಬೇಕಾದ್ರೂ ನೀವು ಜೊತೆಗೆ ಓದಬೇಕು. ಸೊ ನೀವು ಇಂಜಿನಿಯರಿಂಗ್ ಮೆಡಿಕಲ್ ಮಾಡ್ದಂಗೆ. ಆ್ಯಂಡ್ ಸತೀಶ್ ಅವ್ರಿಗೆ ಪೆಟ್ರೋಮ್ಯಾಕ್ಸ್ ಚಿತ್ರಕ್ಕೆ ಆಲ್ ದ ಬೆಸ್ಟ್. ಹೌದು, ನಮ್ಮ ವಿಕ್ರಾಂತ್ ರೋಣ ಜುಲೈ 28ಕ್ಕೆ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಸತೀಶ್ ಅವ್ರದ್ದು ಜುಲೈ 15ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಜುಲೈ 1ನೇ ತಾರೀಕಿಗೆ ಡಿಯರ್ ವಿಕ್ರಮ್ ಅನ್ನೋ ಒಂದು ಒಳ್ಳೆ ಸಿನಿಮಾ ರಿಲೀಸ್ ಆಗಿತ್ತು. ಸೊ OTTಯಲ್ಲಿ. ಸೊ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಅದೇ ಹೇಳ್ತಾ ಇದ್ದೆ, ಬೇರೆ 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 ಥರ ಪಾತ್ರಗಳು ಮಾಡ್ತಾ ಇದ್ದಾರೆ. ಒಂದು ಆ್ಯಕ್ಟರ್ದು ಡ್ರೀಮ್ ಅದು, ಪ್ರತಿ ಸಿನಿಮಾದಲ್ಲೂ ಬೇರೆ ಬೇರೆ ಜಾನ್ರ ಟ್ರೈ ಮಾಡೋದು. ಸೊ ಅದನ್ನು ಅವ್ರು ಮಾಡ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ನಿಮಗೆ ಆ್ಯಂಡ್ ಆಲ್ ದ ಬೆಸ್ಟ್ ನಿಮ್ಮ ಸಿನಿಮಾಗೆ. ಆ್ಯಂಡ್ ನಮ್ಮ ಸಿನಿಮಾನು ಜುಲೈ 28ಕ್ಕೆ ರಿಲೀಸ್ ಆಗ್ತಾಯಿದೆ, ದಯವಿಟ್ಟು ನೋಡಿ. ಆ್ಯಂಡ್ ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ಸ್ ನ್ಯೂಸ್ 18 ಅವ್ರಿಗೆ ನನ್ನ ಇಲ್ಲಿ ಇನ್ವೈಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಏನೋ ಈ ಟೈಮ್ ಸೆನ್ಸು, ಪ್ರೆಸೆಂಟ್ ಸೆನ್ಸು, ಕಾಮನ್ ಸೆನ್ಸು ಅಂದರೆ ಸಮಯ ಪ್ರಜ್ಞೆ, ಸಾಮಾನ್ಯ ಪ್ರಜ್ಞೆ ಮತ್ತು ಸ್ಥಿತಪ್ರಜ್ಞೆ, ಇದು ಓದುವುದರಿಂದ ಮತ್ತು ಅರ್ಥ ಮಾಡಿಕೊಳ್ಳುವುದರಿಂದ ಮಾತ್ರ ಬರೋಕ್ಕೆ ಸಾಧ್ಯ. ನಿರೂಪ್, ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಇವತ್ತಿನ ಕಾರ್ಯಕ್ರಮ ಬಂದಿದ್ದಕ್ಕೆ, ಒಂದೆರಡು ಪ್ರೀತಿ ಮಾತುಗಳನ್ನು ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ. ಮುತ್ತಾತ ಅದ್ಭುತವಾದಂತಹ ಸಾಹಿತ್ಯ ಲೋಕದ ದಿಗ್ಗಜ. ಅವರ ತಂದೆ ಅದ್ಭುತವಾದಂಥ ನ್ಯಾಷನಲ್ ಲೆವೆಲ್ ರೆಸ್ಲರ್. ಅವರು ಈ ಕ್ಷಣ ಮಗಳಿಲಿದ್ದಾರೆ, ಆದರೆ ಅವರಪ್ಪ ಹೈದರಾಬಾದಲ್ಲಿ ನ್ಯಾಷನಲ್ ಲೆವೆಲ್ ರೆಸ್ಲಿಂಗ್ ಕುಸ್ತಿ ಚಾಂಪಿಯನ್ ಆಗೋಕೆ ಅವರು ರೆಡಿಯಾಗಿದ್ದಾರೆ. ಅವರ ಮಗಳು ವಿಕ್ರಾಂತ್ ರೋಣ ಸಿನಿಮಾದ ನಾಯಕಿ ನೀತಾ ಅಶೋಕ್ ನಮ್ಮ ಜೊತೆ ಇದ್ದಾರೆ. ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ, ಪ್ಲೀಸ್. ಎಲ್ರಿಗೂ ನಮಸ್ಕಾರ. ತುಂಬ ವರ್ಷಗಳ ನಂತರ ನಾನೊಂದು ಎಜುಕೇಷನ್ ಇವೆಂಟಿಗೆ ಬಂದಿದ್ದೀನಿ. ಸೊ ನನಗೆ ನನ್ನ ಕಾಲೇಜ್ ಡೇಸ್ ತುಂಬ ನೆನಪಾಗ್ತಾ ಇದೆ. ಯಾಕಂದರೆ ನಾನು ಕಾಲೇಜಲ್ಲಿ ಇರಬೇಕಾದ್ರೇ ನನಗೆ ಆ್ಯಕ್ಟಿಂಗ್ ಅವಕಾಶ ಬಂದಿದ್ದು. ಆ್ಯಂಡ್ ಫೈನಲ್ ಸೆಮಿಸ್ಟರಲ್ಲಿದ್ದೆ ಆ್ಯಂಡ್ ನನ್ನ ಹತ್ರ ಒಂದು ಜಾಬ್ ಕೂಡ ಇತ್ತು. ಸೊ ಆ ಟೈಮ್ನಲ್ಲಿ ನನಗೆ ಆ್ಯಕ್ಟಿಂಗ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಐ ವಾಸ್ ಸ್ಟಿಲ್ ಫಿಗರಿಂಗ್ ಔಟ್ ವಾಟ್ ಟು ಡೂ. ಬಟ್ ನನಗೆ ಈವೆಂಟ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಎಲ್ಲರೂ ಪೇರೆಂಟ್ಸ್ ಹಾಗೆ ನನ್ನ ಪೇರೆಂಟ್ಸ್ ಕೂಡ ವಾಂಟೆಡ್ ಮೀ ಟು ಫಿನಿಶ್ ಮೈ ಸ್ಟಡೀಸ್, ಗೆಟ್ ಅ ಗುಡ್ ಜಾಬ್ ಆ್ಯಂಡ್ ಸೆಟಲ್. ಬಟ್ ಡೈರೆಕ್ಟ್ರನ್ನ ಮೀಟ್ ಮಾಡಿ ಬಂದಾಗ, ಆಡಿಷನ್ ಕೊಟ್ಟಾಗ ನನಗೆ ಅನ್ನಿಸ್ತು, ಎಲ್ಲೋ ಒಳಗಿಂದ ಅನ್ನಿಸ್ತು ದ್ಯಾಟ್ ವಿತ್ ಪ್ರಾಪರ್ ಗೈಡೆನ್ಸ್ ಆ್ಯಂಡ್ ಟ್ರೈನಿಂಗ್ ಐ ಕ್ಯಾನ್ ಡೂ ಇಟ್ ಅಂತ ನನಗೆ ಸ್ಟ್ರಾಂಗ್ಲಿ ಅನ್ನಿಸ್ತು. ಹಾಗೆ ನಾನು ನನ್ನ ಪೇರೆಂಟ್ಸ್ ಹತ್ರ ಒಂದು ಡೀಲ್ ಮಾಡಿದೆ ಅವತ್ತು, ದೊಡ್ಡ ರಿಸ್ಕ್ ತೊಗೊಂಡು, ದ್ಯಾಟ್ ನಾನು ನನ್ನ ಎಜುಕೇಷನ್ ಗ್ಯಾರಂಟಿ ಮುಗಿಸ್ತೀನಿ, ಅದ್ರ ಜೊತೆಗೆ ಆ್ಯಕ್ಟಿಂಗ್ ಕೂಡ ಟ್ರೈ ಮಾಡ್ತೀನಿ. ಬಿಕಾಸ್ ಇಂಥ ಅವಕಾಶ ಎಲ್ರಿಗೂ ಸಿಗಲ್ಲ, ನನಗೆ ಸಿಕ್ಕಿದೆ ಅಂದರೆ ಐ ಹ್ಯಾವ್ ಟು ಗಿವ್ ಇಟ್ ಮೈ ಟ್ರೈ. ಆ್ಯಂಡ್ ಆವಾಗ ನಾನು ಒಳ್ಳೆ ನಟಿ ಆಗೋಕ್ಕಾಗಿಲ್ಲ ಅಂದರೆ ನಾನು ಐ ವಿಲ್ ಕಮ್ ಬ್ಯಾಕ್ ಆ್ಯಂಡ್ ಅಪ್ಲೈ ಫಾರ್ ಅ ಜಾಬ್ ಆ್ಯಂಡ್ ಕಾರ್ಪೊರೇಟಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಮೈ ಪೇರೆಂಟ್ಸ್ ಅಗ್ರೀಡ್ ಆ್ಯಂಡ್
ಒಂದು ಶೋ ಆದಮೇಲೆ ಇನ್ನೊಂದು ಸೀರಿಯಲ್ ಮಾಡ್ತಾ ಇದ್ದೆ ಆ್ಯಂಡ್ ಟುಡೇ ದೇ ಆರ್ ವೆರಿ ಪ್ರೌಡ್. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಐ ಆಮ್ ಪಾರ್ಟ್ ಆಫ್ ದಿಸ್ ಹ್ಯೂಜ್ ಮೂವಿ ಕಾಲ್ಡ್ ವಿಕ್ರಾಂತ್ ರೋಣ. ಸೊ ನಾನು ಎಲ್ರಿಗೂ ಹೇಳಕ್ಕೆ ಇಷ್ಟ ಪಡೋದು ಏನಂದರೆ, ಬಿಲೀವ್ ಇನ್ ಯೋರ್ ಸೆಲ್ಫ್, ಡೂ ವಾಟ್ ಯು ಲವ್ ಆ್ಯಂಡ್ ಟೇಕ್ ರಿಸ್ಕ್. ಬಿಕಾಸ್ ನಾನು ಅವತ್ತು ಆ ರಿಸ್ಕ್ ತೊಗೊಂಡಿರಲಿಲ್ಲ ಅಂದಿದ್ರೆ ನಾನು ಇವತ್ತು ಈ ವೇದಿಕೆ ಮೇಲೆ ಇರ್ತಾ ಇರಲಿಲ್ಲ ಅಂತ. ಸೊ ಥ್ಯಾಂಕ್ ಯು ವೆರಿ ಮಚ್, ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಜುಲೈ 28ಗೆ ಬಿ ರೆಡಿ ಫಾರ್ ವಿಕ್ರಾಂತ್ ರೋಣ. ಆ್ಯಂಡ್ ಸತೀಶ್ ಅವ್ರಿಗೂ ಕೂಡ ಆಲ್ ದಿ ವೆರಿ ಬೆಸ್ಟ್ ಫಾರ್ ಯುವರ್ ಮೂವಿ. ಥ್ಯಾಂಕ್ ಯು. ಎಂತಹ ಒಂದು ಪಾಸಿಟಿವ್ ವೈಬ್ ಇದೆ ನೋಡಿ. ಒಬ್ರಿಗೊಬ್ರು ಕಲಾವಿದರು ವಿಶ್ ಮಾಡೋದು, ಇನ್ನೊಬ್ರು ಸಿನಿಮಾಗೆ ಅವರೊಂದು ಆತ್ಮೀಯತೆ ವ್ಯಕ್ತಪಡಿಸೋದು, ಈ ಥರದೊಂದು ಪ್ಲಾಟ್ಫಾರ್ಮ್ ಎಲ್ಲದಕ್ಕೂ ಕೂಡ ಅವಕಾಶ ಮಾಡಿಕೊಡುತ್ತೆ ಅಂತ ನಾನಂತೂ ಫೀಲ್ ಮಾಡ್ತೀನಿ. ಐ ಸ್ಟಿಲ್ ರಿಮೆಂಬರ್ ನೀತಾ ಅವ್ರನ್ನ ಫಸ್ಟ್ ಇಂಟರ್ವ್ಯೂ ಮಾಡಿದಾಗ ಅವರೊಂದು ವರ್ಡ್ ಉಪಯೋಗಿಸಿದ್ರು ಇಂಗ್ಲೀಷ್ನಲ್ಲಿ. ಹೇಗನ್ಸುತ್ತೆ ನಿಮಗೆ ಅಂದಾಗ ಐ ಆಮ್ ಜಸ್ಟ್ ಲಕ್ಕಿ ಅನ್ನೋ ಪದವನ್ನು ಬಳಸಿದ್ರು ಅವರು. ಸೊ ಯು ಆರ್ ಬ್ಲೆಸ್ ಟು ಅಫ್ಕೋರ್ಸ್ ಈ ಫ್ಯಾಮಿಲಿ ಮತ್ತು ಈ ಥರದೊಂದು ಕಲಾವಿದೆಯಾಗಿ ಹೊರಹೊಮ್ಮೋದಕ್ಕೆ. ಥ್ಯಾಂಕ್ ಯು ನೀತಾ ಅಶೋಕ್, ಇವತ್ತಿನ ಕಾರ್ಯಕ್ರಮ ಬಂದಿದ್ದಕ್ಕೆ. ಇನ್ನುಳಿದ ಗಣ್ಯರು ಕೂಡ ನಮ್ಮ ಜೊತೆ ಇದ್ದಾರೆ ಮತ್ತು ಇರ್ತಾರೆ. ಇವತ್ತು ಮತ್ತು ನಾಳೆ ಹಲವಾರು ಸೆಷನ್ಗಳು ಈ ವೇದಿಕೆಯಲ್ಲಿ ನಡೆಯೋದ್ರಿಂದ ಅವರೆಲ್ಲರೂ ಕೂಡ ಉಪಸ್ಥಿತರಿರ್ತಾರೆ, ಮಾತಾಡೋರಿದ್ದಾರೆ. ಮೀನ್ವೈಲ್ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಅತಿಥಿಗಳನ್ನು ವಂದಿಸುವ ಟೈಮ್ ಇದು. ಬಿಫೋರ್ ದಟ್ News18 ಕಡೆಯಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲರನ್ನು ಕೂಡ ಒಂದು ಚಿಕ್ಕ ಮಾತಲ್ಲಿ ಅಡ್ರೆಸ್ ಮಾಡೋದಕ್ಕೆ ಐ ರಿಕ್ವೆಸ್ಟ್ ಗ್ರೂಪ್ ಎಡಿಟೋರಿಯಲ್ ಅಡ್ವೈಸರ್ ಸೌತ್ ನೆಟ್ವರ್ಕ್ 18 ಶ್ರೀ ಡಿ ಪಿ ಸತೀಶ್ ಒಂದೆರಡು ಮಾತು ಸೊ ದಟ್ ವಿ ಕ್ಯಾನ್. ಓಕೆ, ಐ ರಿಕ್ವೆಸ್ಟ್ ಡಿ ಪಿ ಸತೀಶ್ ಎಲ್ಲರಿಗೂ ಒಂದು ಹೂಗುಚ್ಛವನ್ನು ಕೊಟ್ಟು ಎಲ್ಲರೂ ಕೂಡ ಒಂದು ವಂದನೆ ಸಲ್ಲಿಸೋಣ ಅಂತ. ಮೊದಲಿಗೆ ITBT ಸಚಿವರು ಮತ್ತು ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರಿಗೆ ಡಿ ಪಿ ಸತೀಶ್ ಅವರು ಹೂಗುಚ್ಛವನ್ನು ನೀಡಿ ವಂದನೆ ಸಲ್ಲಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ನಮ್ಮ ಜೊತೆ ಇದ್ದಾರೆ ಹೆಡ್ ಆಫ್ ಪ್ರಾಡಕ್ಟ್ ವೇದಾಂತು ಕೋ-ಫೌಂಡರ್ ಪುಲ್ಕಿತ್ ಜೈನ್, ನಿಮಗಿದು ನಮ್ಮ ಗೌರವ ಸಮರ್ಪಣೆ. ಥ್ಯಾಂಕ್ ಯು. ಡಾಕ್ಟರ್ ವಿದ್ಯಾಶಂಕರ ಶೆಟ್ಟಿ, ಡೆಪ್ಯೂಟಿ ರಿಜಿಸ್ಟ್ರಾರ್ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಬೆಂಗಳೂರು ಕ್ಯಾಂಪಸ್. ಥ್ಯಾಂಕ್ ಯು, ನಿಮಗೂ ಕೂಡ ವಂದನೆ ಸಲ್ಲಿಸ್ತಾ ಇದ್ದೀವಿ. ಡಾಕ್ಟರ್ ವಿದ್ಯಾಶಂಕರ ಶೆಟ್ಟಿ. ಪ್ರಜ್ಞಾರಾವ್ ಪ್ರೋವಿಸಿ ನಮ್ಮ ಜೊತೆ ಇದ್ದಾರೆ, ನಿಮಗೂ ಕೂಡ ಈ ಹೂಗುಚ್ಛದ ಗೌರವ ದಯಮಾಡಿ ಸ್ವೀಕರಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ. ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಸ್ಟ್ರಾಟಜಿ ಅಂಡ್ ಪ್ಲಾನಿಂಗ್ ಡೈರೆಕ್ಟರ್ ಕ್ರಿಸ್ಟೋ ಜೋಸೆಫ್, ದಯವಿಟ್ಟು ಈ ಹೂಗುಚ್ಛವನ್ನು ಸ್ವೀಕಾರ ಮಾಡಬೇಕು. ಡಾಕ್ಟರ್ GR ನಾಯಕ್, ವೈಸ್ ಚಾನ್ಸಲರ್ ಗಾರ್ಡನ್ ಸಿಟಿ ಯೂನಿವರ್ಸಿಟಿ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮಗಿದು ಗೌರವ. ನಟ ನೀನಾಸಂ ಸತೀಶ್, ನಿಮಗಿದು ನಮ್ಮ ಹೂಗುಚ್ಛದ ಗೌರವ ಸಮರ್ಪಣೆ, ದಯಮಾಡಿ ಸ್ವೀಕರಿಸಬೇಕು. ನಟ ನಿರು ಭಂಡಾರಿ, ನಿಮಗಿದು ನಮ್ಮ ಗೌರವ ಸಮರ್ಪಣೆ, ದಯಮಾಡಿ ಸ್ವೀಕರಿಸಬೇಕು. ನಟಿ ನೀತಾ ಅಶೋಕ್, ಥ್ಯಾಂಕ್ ಯು, ವಂದನೆಗಳು, ಈ ಹೂಗುಚ್ಛದ ಗೌರವ. ಇಲ್ಲಿಗೆ ಈ ಉದ್ಘಾಟನೆಯ ಸಮಾರಂಭದ ಭಾಗ ಮುಕ್ತಾಯ ಆಗುತ್ತೆ. News18 ಕನ್ನಡ ವಿದ್ಯಾ ಸಂಗಮ 2022 ಪ್ರೆಸೆಂಟೆಡ್ ಬೈ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್, ಪವರ್ಡ್ ಬೈ ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ ಇನ್ ಅಸೋಸಿಯೇಷನ್ ವಿತ್ AD6 ಯೂನಿವರ್ಸಿಟಿ. ಐ ರಿಕ್ವೆಸ್ಟ್ ಇವತ್ತಿನ ಸಮಾರಂಭ ಮುಂದಿನ ಭಾಗಕ್ಕೆ ನಾವು ಹೋಗೋರಿದ್ದೀವಿ. ಅಫ್ಕೋರ್ಸ್ ಗಣ್ಯರನ್ನ ನಾನು ಕಳಿಸ್ಕೊಡ್ತೀನಿ. ಹರೀಶ್ ಉಪಾಧ್ಯ, ನನ್ನ ಸಹೋದ್ಯೋಗಿ, CNN News18ನ ಸಹೋದ್ಯೋಗಿ ಮಿಸ್ಟರ್ ಹರೀಶ್ ಉಪಾಧ್ಯ ಟು ಕಮ್ ಆನ್ ಸ್ಟೇಜ್. ಮುಂದಿನ ಸೆಮಿನಾರ್ನ ಅವರು ಮಾಡರೇಟ್ ಮಾಡೋರಿದ್ದಾರೆ. ನಮ್ಮೆಲ್ಲರ ಚಪ್ಪಾಳೆ ಸ್ವಾಗತ. ಪುಟ್ ಹ್ಯಾಂಡ್ಸ್ ಟುಗೆದರ್ ಟು ಮಿಸ್ಟರ್ ಹರೀಶ್ ಉಪಾಧ್ಯ. I would request Honorable Minister to stay back on stage. Same with Pulkit and Dr. Shetty. In fact, education has gone through a sea change during the pandemic. There are aspects that need to be discussed. We'll do that. Thank you. Thank you. Thank you. Thank you, sir. Ma'am, it's good. Yeah.
Check. 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 Yeah. Start. Welcome to this special panel discussion. Education, as we know, has changed, especially in the last 2 years, ever since the pandemic. That's what we're discussing today. Education in a post-pandemic world, embracing the change and also looking at emerging opportunities. As you know, we have Dr. Ashwath Narayan, the Higher Education Minister, also the Minister for IT and BT. We have Mr. Pulkit Jain, the co-founder of Vedantu, Head of Product as well. We also have Dr. Vidya Sangama. She's the Deputy Registrar, Manipal Academy of Higher Education. Thank you, ma'am. I'll come to you first, Dr. Ashwath Narayan. Children are now getting back to colleges and schools. It's a huge challenge for the government. How is this transition for the government? What are the challenges? How are you dealing with it now? Harish, it was a very challenging time because there was a lot of disruption in the learning process. Probably knowing fully the challenges what we are facing, the government took a lot of initiatives through various universities and institutions
to address this challenge, and we were able to do it very successfully. And since we made use of the technology, online and offline, even in the online we were able to provide the learning as well as offline. So the offline classes were also conducted, online classes were also conducted as per the convenience of the student, and we ensured the learning was given topmost priority. Even with all these challenges, we were very successful in addressing the concern. And in the state of Karnataka, we closely worked with all the stakeholders, and we were very successful. Probably during COVID also, we ensured the learning happened properly, and the exams were conducted on time, and even the entire learning process was given the right way it was done, and we came out very successful. Even though there were challenges, we did things very successfully, and we ensured the learning happened properly. True. And now things are going very smoothly, and now all the students have been vaccinated. We reached out to each and every institution. Vaccination was given topmost priority. The students were given the topmost, they were taken under the priority sector, and each and every student were vaccinated in the respective institution. Now I think 100% vaccination has been done. Absolutely. And things are going very successfully, and we have implemented national education policy. True. And it's more on the right way of learning, relevant, concept-based learning, problem-solving learning. In fact, I want to experiential discuss learning. the national education policy a bit in detail. I'll come to that in the next question. I'll go to Mr. Pulkit. Pulkit, one sector which has played a stellar role during the pandemic was the edtech sector. It's seen a huge boom. At the same time, now there are challenges when we are moving into a normal world or a new normal world. What were the behavioral changes that you saw during the pandemic? Significant ones, the ones that you think stand out. Yeah, so thanks a lot. So it's a very important question for us to understand that what happened during the pandemic times. But before that, I would like to emphasize that, see, there are a lot of these fundamental problems that we together are here to solve, and the problems are beyond the world of pandemic that we saw. The problems are of providing accessibility to quality education to our students in every nook and corner of the country, and doing so in an affordable way. And these are the problems for which companies like Vedantu came into existence. So just giving my background, I've been in education for 16 years now. Post-college, I left my job, I became a teacher and taught in small villages and towns in this country. In an offline setup, I understood that let us look at us, the people here. Do we become teachers at large, people like us? No, we don't become teachers. Let me say the better percentile of the society doesn't become teacher. Even if we become teacher, we will not go to every small part of the country. Will I go to teach in a small village in this country? I don't know, right? So these are the problems which were to be solved, which are to be solved, for which EdTech came into existence, right? So I'll talk about certain phases coming to your question. So I started Vedantu, this concept of live online teaching and learning in 2014. 14 to 16, 17 was a phase when the 4G was just coming in. Geo had just started coming in. The data was just starting to get cheaper. There was a phase when we started to explore the EdTech industry, how education in this new mode can be to solve the problems I talked about. 17 to 19 was a phase when we saw children actually accepting this way of learning, children discovering different ways of learning online, their needs, exploring their needs. Post 20, when the pandemic hit, it was a watershed moment when every child, every family in the country had no option but to learn online. Yes. Is this the true reality of the world? No. It is, let me say it is a blip. But this blip taught everybody, including us, government, families, students, that what can they really depend on something like this new mode of learning for their detailed education? We saw a lot of positive answers to it. We saw a lot of positive signals. Children truly depended not for the supplemental learning, but for the entire year-long learning for the competitive exams to get their dreams, achieve their dreams. They could depend on it. For example, last year through Vedantu, around 1,500 students got into exams like IITs also. Interestingly, 70% of them were from
small villages and towns, tier 3, tier 4, right? This is, I think, was a very big behavior shift. Children in smaller places could discover that they can learn online. They could discover not just the entire curriculum, but they could learn a concept, they could ask a doubt online. But I could also see a lot of negative behaviors evolving because, you know, when children in the pandemic times could not go out, because see, learning is not just learning physics, chemistry, maths, or any subject. Learning is learning from the social world, social interactions, playing, right? And that got curtailed. So we saw a lot of anxiety, a lot of mental stress, a lot of fatigue because of classes happening only online, right? And that manifested into very negative behaviors as well, which was a big problem, which probably will hit a balance as we go ahead. Absolutely. In fact, I want to take that question to Dr. Shetty. Do you see that problem, behavioral problem, now that students have started returning to classes? I think the student community has been the only community which has been very hopeful about getting back to the campuses. Basically, I think in-person education is what would benefit them the most, you know, more than the remote education or the online education. Like Pulkit just mentioned, I think that's the age when students love to network. They love to, you know, interact with their peers. Socialize, yes. Get into a lot of activities along with them. And I think this is which is the most important essential of education, basically, you know, mingling and talking and collaborating and working together. Of course, there has been a shift in their behavior, because they've been monitored, you know, last 2 years at home and also by their teachers on screen. So it must have been very, very difficult for them. It's easy for us to say, but for them it's been absolutely, you know, grueling time. Absolutely. With mothers peering over, with the fathers peering over, and even, you know, the entire family looking at what it was. That little space, you know, to get out and move in and be with their age group is something that happens only in a campus life. So right now you see them very, very active, very, very, at times probably very aggressive also for that matter, and wanting to be with people and wanting to be with humanity. And I think that urge is seen in this generation. Absolutely. In fact, that's where we want to go next in terms of this discussion. What next for the sector, right? Every state government or many state governments across the country, Dr. Ashwath Narayan, believe that handing out a tablet to a student is bringing in digital education. Right? These are populist schemes that many governments have announced. Where does Karnataka stand? There are demands that there should be personal adaptive learning courses or softwares given to students. How does Karnataka look at bringing in digital in education, striking this balance between offline and online? Harish, providing device is a part of digitalization. It's not everything. Just providing device will not help the student. We need to make the circle complete by developing a content, digitalization of the entire content, and virtualization. Along with that, we need to ensure each and every classroom becomes a smart classroom. So the full circle of digitalization can be completed with the right infrastructure, with connectivity, and as well as the learning management system and device. So in state of Karnataka, we took the initiative from the very beginning of our government coming to the power. We started this entire process. In the state of Karnataka now, completely the digitalization has been implemented, and we're trying to ensure the learning quality increases not less than 10 times, not 1 or 2 times. We want to ensure the learning quality increases by 10 times, and thereby ensuring that each and every person who is engaged in learning is learning properly, whether he is understanding what has been taught and what is the standard of learning. Completely we are capturing all the aspects and ensuring where he is, where he needs to reach, and we want to ensure the best of the best learning system is in place. This is a competition. We need to be the best in the world, not just, you know, being best among ourselves, among a class. You're saying it's a holistic development. Yeah, holistic development, and we are working in this direction. There are a lot of challenges, and we'll overcome all these challenges and reach the goal of providing the best education. The state of Karnataka has become a real role model in the terms of education. As Pulkit was mentioning of the edutech,
probably in the entire world, the kind of good response what we have seen for the EduTech is not been seen in the most developed countries also. EduTech has been very well received in India and especially in the state of Karnataka. True. So look at the response, definitely it is really good and it needs to be blended. It cannot be only digital and at the same time they need to be part of the offline learning also. Offline and online both need to go hand in hand and we need to learn with peers, with class. We need a hybrid model here. Yeah, hybrid model. And anyway, we are promoting the blended learning only. And how much you learn, it is less only. True. So probably in this direction, once you learn whatever in the class, again you want to address your doubts, or you want to learn it more appropriately, more better. Probably the online content will be there to help out the student to learn better and to understand better. So this is a way forward. So digitalization, virtualization is a way forward, and we need to work on a platform and ensure entire the governance is brought on a digitalization. So by doing so, we can ensure each and every concern of the student or the governance, the administration, admission, valuation, services, every possible aspects can be very well be effectively handled, and we need to provide the right services to the all the stakeholders of education. In fact, I have one question about NEP. I'll come to that. I know you have to rush out. You have another program to attend. Before that, Pulkit, I'll come to you. How do we strike this balance? We are seeing several tech companies laying off people. I understand that the business that you saw during 2020-21 is not normal. It was aberration. So how does EdTech look at a hybrid model? One, how would they want to work? Second, there's some bit of concern saying that online education also means students are exposed to content that they shouldn't be. How do you bring in a safety feature there? So it's a very important question, and how I see it, because see, it's been, again, as I said, been 16 years for me in education, and these 2 years were definitely a very different time. Yeah. But see, I always believe that we should have first principle thinking, and we should keep the problem statements at the center. So as I said, the problem of accessibility of quality education to every child in the country, and that too being done affordably, is the problem. Offline or online are not something that we should, be fixated to, right? How can we use technology to solve these problems should be at the core, at the center, right? So with that thought in mind, I see that online education itself will solve a lot of problems as we go ahead, because there is no way offline institutions can reach every small corner of the country, that in an affordable way. On the other side, we will start seeing the adoption of online in a way where it starts supplementing the offline education, right? The traditional, when I say offline, the traditional way of learnings, right? Because see, when I used to teach as an offline teacher, could I understand every child sitting in my class? No, right? I could see some faces, but I actually was not very predictable in understanding every child. Yes. But today with technology, I can see what every child is doing with data, right? We can personalize, we can make the learning and the content adaptive, right? Which can power the offline classrooms as well. So today we are experimenting with ways where can we take education in an offline way as well, where we can, beyond the online education, but using technology, make it more personalized and affordable as well. So I think we will start seeing a new world emerging. See, the fundamental thing for human evolution is we always go towards higher effectiveness and efficiency. Yes. And we definitely will. It's a natural progression, but we should give it time, right? Education is a behavior which is centuries old. It's not e-commerce. How do we make it safer for children? Safer, yes. So what we saw in the last 2 years, children, millions of kids, for example, every month we touch approximately 15 to 20 million kids in our free and paid classrooms, which is 1.5 to 2 crore students, right? With children coming online at such a rapid pace, do we really understand that, is this medium safe for them? Yes. Right? How children behave in this online medium. So we started working on this for the last 2 years on how can we make online education space safer. And we started working with NCPCR as well, the premier body of the country by Government of India to ensure child safety. We created policy frameworks, we created redressal mechanisms, we created counseling mechanisms, we created technology interventions to prevent something like this to happen using AI and data sciences. But I think it's a very nascent phase, and we should not assume
that this new ways of learning, will be, safer by default. We have to put in effort as Needs an ecosystem, intervention. as government to make it safer, because see, world will move in this direction. Howsoever we say no to it, but that is how the efficiency and effectiveness will keep coming in. True, true. In fact, in this last segment of the discussion, one thing that we will always have to talk about is how do we ensure that children who are graduating from colleges are job ready. That's been a huge concern with several companies. The NEP is said to be one of the landmark decisions, a path-breaking project or a policy that will change this. Dr. Shetty, I'll come to you first. Do you see this changing on how children or students are made job ready? Because that's been a concern by companies. Employability, I think, has always been a challenge for, educationists. But then where the actual challenge lies is in ensuring that you no longer base it only on skill-based learning, but also look at how multi-skilled learning is possible. I mean, on this panel itself, you have a medical doctor, you have an educationist, you have a literature person like me, but then... We have a doctor come minister. Exactly. So that's what I was coming to. He's moved into that and such a success. Yeah. So that's something that is, a skill that needs to be developed. And I think it is only a platform like education where sensitivity to these skills and building on these skills and ensuring that that is tapped at a very early stage is what counts. And today I think more and more education institutions have realized that it's no longer the textbook learning that's going to make a difference. True, true. So you have to go beyond that box and think of ways out of the box to ensure that every bit of the personality is tapped into. And I think that's where the NEP brings the difference, because for the first time in India, we're touching upon our ancient tradition of education, which was the Gurukul system, balancing it very well with modern education and bringing in technology, which is very, very important today in education. It's the right mix, you believe. Exactly. And I think teachers have proved it all, they migrated so beautifully from the world of, being natives of only classroom teaching to moving to the world of the digital native. So it's quite a, trend that has been set by education. Pulkit, you're in touch with the industry. You come from the startup world. You're also in touch with the industry. Where do you see the gap and how can NEP bridge it? So as ma'am very rightly put it, see, I always believe that, what we learn in schools and colleges is beyond, ideally it should be beyond the subjects, right? For example, when I used to teach calculus to my students, I used to always say that, it's not calculus that you're learning, right? It is how you should learn, how you should solve a problem is what you're learning, because the world is changing so fast, right? So what we want as industry today are very fast learners, people who are not biased, who can unlearn and learn new concepts and new skills very, very fast. And can NEP, I think NEP is a great framework in molding the education, the way we teach in such a way that we don't just teach subjects. Through subjects, we teach how to learn, how to, acquire newer skills. And that is a gap that I see in the startup world as well. What we say, water everywhere, but not a drop to drink. Yes. So we have a lot of engineers and a lot of people around, but the right fitment, I think we have a lot of work to do as an education. A long way to go, yes. Okay, I'll give the final word to you, Minister. Karnataka is one of the pioneer states in implementing NEP. It's being implemented very aggressively, effectively, as you said earlier in the program. How does the state now move on from here in implementation of NEP and ensuring that graduates, because Karnataka produces one of the highest number of engineers every year, how do we ensure that they're job ready? In this direction, constantly we have been working with all the stakeholders, all the universities, academicians, industry people, and thereby we are able to address the challenge. To ensure each and every person is employable is a big challenge. Probably today, the employability of the graduates is only around 20%. So which we want to ensure it becomes 100%. It's a real big challenge what we have taken up. Probably in this direction, the open electives, the core subjects, the core electives and the open electives, we are trying to design such a way that today is relevant, whatever changes has happened,
in the emerging areas or the new technology, in the new subjects, the demand area, all these relevant subjects will be designed such a way so that the student can learn these subjects and be relevant, and so that they don't miss out during their learning. They need not learn after passing out. During their course of study itself, we want to ensure the student will select these kind of subjects. We need to offer them all these subjects, and so they can select and ensure they learn the right things. What is in force, what is in demand in the market needs to be told to them. Because what is happening in the industry, what is happening in academic industry, it is completely not connected. Yes. So that connect we are trying to bring, and the communication we are trying to establish very strongly. The industry has been working very closely with academic institutions, and we are able to address all these concerns. And I am very sure, probably days to come, the employability level will definitely increase, and they'll become employable, job ready, or even they can become employer also. True. So either way, we are taking up in topmost priority, and things are happening in this direction. Along with this, the life skills and the soft skills also need to be given topmost priority. And learning is happening through problem-solving learning, intellectually, and they need to be very outstanding leadership qualities, socially. All aspects need to be, he needs to be a very holistic and a well-rounded personality. So we are emphasizing on all the aspects, not just only academically, all aspects have been emphasized. So NEP is the biggest transformer and the biggest reform what is happening in our country. By doing so, I am very sure we'll be the most progressive society and very promising society and futuristic society. I think NEP is the biggest solution, what I have seen, the best possible reform which could happen in our country and in our state. By implementing, we can ensure the bright future of our people. Absolutely. We really hope NEP acts as a game changer. It's been an engaging discussion, but we are running out of time. The minister also has to go to a different engagement. Thanks a lot, all three of you, for joining us on this program. Thank you.
ಸ್ವಲ್ಪ ತಂದ ಕಿಚನಾ